ಎಲ್ಲರಿಗೂ ಇವತ್ತಿನ ನಮಸ್ಕಾರಗಳು. ನನ್ನ ಹೆಸರು ಮೋಹನ್ ಎಂ. ಮನೋವಿಜ್ಞಾನ ವಿಭಾಗದಲ್ಲಿ ಕಳೆದ 9 ವರ್ಷಗಳಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನ ಭಾರತಿ ಕ್ಯಾಂಪಸ್ ಅಲ್ಲಿರೋ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಸಂಶೋಧನೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ, ಯಾವುದೇ ಕ್ಷೇತ್ರ ಆದರೂ. ಮನೋವಿಜ್ಞಾನದಲ್ಲಿ ಸಂಶೋಧನೆ ಈಗ ಕಳೆದ ತರಗತಿಯಲ್ಲಿ ಆಗಿದೆ. ಸೊ ಸಂಶೋಧನೆಯ ಬಗ್ಗೆ ಇರ್ತಕ್ಕಂತಹ ಒಂದು ನಮೂನೆ, ಸೊ ಈ ನಮೂನೆಯ ವಿಧಗಳು, ಸೊ ಎಲ್ಲ ವಿಷಯಗಳ ಬಗ್ಗೆ ಆಲ್ಮೋಸ್ಟ್ ಆಲ್ ಕವರ್ ಆಗಿದೆ. ಸೊ ಮತ್ತೊಂದು ವಿಷಯ ಮನೋವಿಜ್ಞಾನದಲ್ಲಿ ಸಂಶೋಧನೆಯ ವಿಷಯದ ಕುರಿತು, ಸೊ ಅದರಲ್ಲಿ ಬರ್ತಕ್ಕಂಥದ್ದು ಇಂಪಾರ್ಟೆನ್ಸ್ ಆಫ್ ಸ್ಯಾಂಪ್ಲಿಂಗ್, ಮತ್ತೆ ಅಡ್ವಾಂಟೇಜಸ್ ಆಸ್ ವೆಲ್ ಆಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಯಾಂಪ್ಲಿಂಗ್. ಸೊ ಈ 3 ವಿಷಯಗಳ ಬಗ್ಗೆ ಸೊ ಇವತ್ತು ಡಿಸ್ಕಸ್ ಮಾಡೋದು. ಸೊ ನಮೂನೆ ಏನಕ್ಕೆ ಬೇಕು? ನಮೂನೆಯಲ್ಲಿ ಇರ್ತಕ್ಕಂತಹ ಪ್ರಾಬಬಿಲಿಟಿ, ನಾನ್ ಪ್ರಾಬಬಿಲಿಟಿ, ಆ ಪ್ರಾಬಬಿಲಿಟಿನಲ್ಲಿ ಇರ್ತಕ್ಕಂತಹ 4 ವಿಧ. ಸೊ ಇನ್ ಡೀಟೇಲ್ ಆಗಿ ಡಿಸ್ಕಷನ್ಸ್ ಆಗಿದೆ. ಸೊ ಸೈಕಾಲಜಿ ಅನ್ನೋದಕ್ಕಿಂತ ಸೋಷಿಯಲ್ ಸೈನ್ಸ್, ಆ ಒಂದು ಸೋಷಿಯಲ್ ಡೊಮೈನ್ಸ್ ಅಲ್ಲಿ ಬರ್ತಕ್ಕಂತಹ, ಸೋಷಿಯಲ್ ಸೈನ್ಸ್ ಡೊಮೈನ್ಸ್ ಅಲ್ಲಿ ಬರ್ತಕ್ಕಂತಹ 10 ಸಬ್ಜೆಕ್ಟ್ಗಳಲ್ಲಿ, ಸೊ ನಾವು ಯಾವುದೇ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಸೈನ್ಸು, ಸೋಸಿಯಾಲಜಿ, ಸೊ ಈ ತರದ ಸಬ್ಜೆಕ್ಟ್ಗಳಲ್ಲಿ, ಕೌನ್ಸಿಲಿಂಗು, ಈ ತರದ ಸಬ್ಜೆಕ್ಟ್ಗಳಲ್ಲಿ ಒಂದು ಸಂಶೋಧನೆಯ ವಿಷಯವನ್ನ ನಾವು ತೆಗೆದುಕೊಂಡಾಗ ಸೊ ಯಾರ ಮೇಲೆ ಮಾಡಬೇಕು ಅನ್ನೋದು ಬಹಳ ಪ್ರಮುಖವಾಗುತ್ತೆ. ಏನಕ್ಕೆ ಅಂತ ಅಂದ್ರೆ, ಒಬ್ಬ ವ್ಯಕ್ತಿ ಹಲವಾರು ವಿಷಯಗಳನ್ನ ಹೊಂದಿರ್ತಾನೆ, ಇನ್ ಟರ್ಮ್ಸ್ ಆಫ್ ಫಿಸಿಕಲ್, ಇನ್ ಟರ್ಮ್ಸ್ ಆಫ್ ಕಾಗ್ನಿಟಿವ್ ಎಬಿಲಿಟೀಸ್, ಇನ್ ಟರ್ಮ್ಸ್ ಆಫ್ ಸೈಕೋಸೋಷಿಯಲ್ ಎಲಿಮೆಂಟ್. ಸೊ ನಾವು ಸೈಂಟಿಫಿಕ್ ಸ್ಟಡಿ ಆಫ್ ಬಿಹೇವಿಯರ್ ಅನ್ನೋದೇ ಆದ್ರೆ, ಆ ಬಿಹೇವಿಯರ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಸೊ ಆಲ್ಮೋಸ್ಟ್ ಆಲ್ ನಮ್ಮ ಮೆಜರಬಲ್ ವೇರಿಯೇಬಲ್ಸ್ ಗಳು ಏನಿದೆ ಸೊ ಎಲ್ಲದೂ ಕವರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ, ಪರ್ಫಾರ್ಮೆನ್ಸ್ ಅಂತ ಅಂದ್ಕೊಂಡ್ರೆ ಯಾರ ಪರ್ಫಾರ್ಮೆನ್ಸ್, ಸೊ ನಾವು ಮೆಥಡಾಲಜಿ ಪಾರ್ಟ್ ಅನ್ನ ನಾವು ವಿವರಣೆ ಕೊಡಬೇಕಾದ್ರೆ, ಸೊ ಡಿಪೆಂಡೆಂಟ್ ವೇರಿಯೇಬಲ್, ಇಂಡಿಪೆಂಡೆಂಟ್ ವೇರಿಯೇಬಲ್ ಬಗ್ಗೆ ವಿವರಣೆಗಳನ್ನ ನಾವು ಕೊಡಬೇಕಾದ್ರೆ, ಸೊ ನಮೂನೆಯ ಪ್ರಾಮುಖ್ಯತೆಗಳು, ಸೊ ನಮೂನೆ ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ, ಮತ್ತೆ ಅದರದ್ದು ಪ್ರಾಪರ್ ಡೆಫಿನೇಷನ್ಸ್. ಸೊ ಈ ಸ್ಟಡಿ ಪಾಪ್ಯುಲೇಷನ್ಗೂ ಈ ಸ್ಯಾಂಪ್ಲಿಂಗಿಗೂ ನಾವು ಡಿಫ್ರೆನ್ಸಸ್ ಗಳನ್ನ ನಾವು ಕಂಡುಕೊಂಡ್ರೆ ನಮಗೆ ರಿಸರ್ಚ್ ಬಹಳ ಸುಲಭ ಆಗುತ್ತೆ. ಸೊ ಇಲ್ಲಿ ಅನೇಕ ಸಮಸ್ಯೆಗಳು ಏನಾಗುತ್ತೆ ವೈಲ್ ಪ್ರಿಪೇರಿಂಗ್ ಎನಿ ಕೈಂಡ್ ಆಫ್ ರಿಸರ್ಚ್ ಪ್ರಪೋಸಲ್. ಸೊ ಇಲ್ಲಿ 2 ತರಹದ ಸಮಸ್ಯೆಗಳು, ಪ್ರಾಕ್ಟಿಕಲ್ ಎನ್ವಿರಾನ್ಮೆಂಟಲ್ ಬರ್ತಕ್ಕಂತಹ ಸಮಸ್ಯೆಗಳು. ಸೊ ನಾವೊಂದು ಟಾಪಿಕ್ ಅನ್ನ ಚೂಸ್ ಮಾಡ್ತೀವಿ. ಟಾಪಿಕ್ ಅನ್ನೋದಕ್ಕಿಂತ ಅಲ್ಲಿ 2 ಅಥವಾ 3 ವೇರಿಯೇಬಲ್ಸ್ ಗಳನ್ನ ಸೇರಿಸ್ಕೊಂಡು ಒಂದು ಟಾಪಿಕ್ ಅನ್ನ ಮಾಡ್ತೀವಿ. ಆ ಟಾಪಿಕ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಸೊ ಯಾರ ಮೇಲೆ, ಸೊ ಟೈಟಲ್ ಇಟ್ ಸೆಲ್ಫ್, ಸೊ ಪ್ರಾಪರ್ ಡೆಫಿನೇಷನ್ ಅನ್ನೋ ತರಕ್ಕೆಲ್ಲ ಡಿಸ್ಕಷನ್ಸ್ ಆಗಿದೆ. ಅಲ್ಲಿ ಬರ್ತಕ್ಕಂತಹ ಸ್ಯಾಂಪ್ಲಿಂಗು, ಅಲ್ಲಿ ಬಂದಿರ್ತಕ್ಕಂತಹ ಒಂದು ಸ್ಟಡಿ ಪಾಪ್ಯುಲೇಷನ್, ಸೊ ಏನ್ ಮೆನ್ಷನ್ ಮಾಡಿರ್ತೀವಿ ಇನ್ ದ ಬಿಗಿನಿಂಗ್ ಪಾರ್ಟ್ ಆಸ್ ಅ ಟೈಟಲ್, ಸೊ ಆ ಒಂದು ಪಾಪ್ಯುಲೇಷನ್, ಸ್ಟಡಿ ಪಾಪ್ಯುಲೇಷನ್ ಅನ್ನ ನಾವೇನ್ ಡಿಫೈನ್ ಮಾಡ್ಕೊಂಡಿರ್ತೀವಿ ಅಥವಾ ಡೆಫಿನೇಷನ್ಸ್ ಅನ್ನ ಏನ್ ಕೊಟ್ಕೊಂಡಿರ್ತೀವಿ ಮ್ಯಾಚ್ ಆಗೋ ತರಕ್ಕೆ ಇರಬೇಕು. ಸೊ ಬಹಳಷ್ಟು ಈಗ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ, ಅಡೋಲಸೆಂಟು, ಚೈಲ್ಡ್ಹುಡ್ ಅಥವಾ ಪ್ರೀ ಸ್ಕೂಲ್ ಇಯರ್ಸ್, ಸೊ ಈ ಒಂದು ನಮೂನೆಯನ್ನ ನಾವು ಅಥವಾ ಸ್ಟಡಿ ಪಾಪ್ಯುಲೇಷನ್ ಅನ್ನ ಡಿಫೈನ್ ಮಾಡಬೇಕಾದ್ರೆ ಸೊ ಅನೇಕ ಜನರು ಅನೇಕ ತಪ್ಪುಗಳನ್ನ ಮಾಡ್ತಾ ಹೋಗ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ, ಸೊ ಅಡೋಲಸೆಂಟ್ ಏಜ್ ಗ್ರೂಪ್, ಸೊ ಈಗ ಚಿಲ್ಡ್ರನ್ಸ್ ಅಂತ ಅಂದ್ರೆ ಚೈಲ್ಡ್ಗೆ ಗೌರ್ಮೆಂಟ್ ಒಂದು ಡೆಫಿನೇಷನ್ಸ್ ಇದೆ, WHO ಕಡೆಯಿಂದ ಒಂದು ಡೆಫಿನೇಷನ್ಸ್ ಇದೆ, ನಮ್ಮ ಸೈಕಲಾಜಿಕಲ್ ಆಸ್ಪೆಕ್ಟ್ ಅಲ್ಲಿ ನಾವು ಅಸೆಸ್ ಮಾಡುವಂತ ವಿಧದಲ್ಲಿ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಇದೆ.
ಸೊ ನಾರ್ಮಲ್ ಆಗಿ 14 ಇಯರ್ಸ್ ವರೆಗೂ ಆಸ್ ಪರ್ ದ ಗೌರ್ಮೆಂಟ್ ಏನೋ ಕನ್ಸಿಡರ್ ಮಾಡ್ಕೊಳ್ಳೋಂಥದ್ದು ಚೈಲ್ಡ್ ಅಥವಾ ಚಿಲ್ಡ್ರನ್ ಯಾರು ಅಂತ ಅಂದ್ರೆ ಸೊ 14 ಇಯರ್ಸ್ ಅಲ್ಲಿವರೆಗೂ ಅವರು ಡೆಫಿನೇಷನ್ ಅನ್ನ ಕೊಟ್ಕೊಳ್ತಾರೆ. ಸೈಕಲಾಜಿಕಲ್ ಆಸ್ಪೆಕ್ಟ್ ಅಲ್ಲಿ ಸೊ 12 ಇಯರ್ಸ್, ಸೊ 11 ಇಯರ್ಸ್, ಸೊ ಪ್ರಾಪರ್ ಆಗಿ ಒಂದು ಡೆಫಿನೇಷನ್ಸ್ ಇಲ್ಲ. 11 to 12 ಇಯರ್ಸ್ ಅನ್ನೋ ಒಂದು ಕಾನ್ಸೆಪ್ಟಿಗೆ ಬಂದು ನಿಂತ್ಕೊಳ್ಳುತ್ತೆ. ಸೊ ಯಾವ ಏಜ್ ಗ್ರೂಪ್ನವರಿಗೆ ಒಂದು ಟೂಲ್ಸ್ ಅನ್ನ ಡೆವಲಪ್ ಮಾಡಿದ್ದಾರೆ, ನಾವು ತೆಗೆದುಕೊಂಡಿರ್ತಕ್ಕಂಥ ಒಂದು ಸ್ಟಡಿ ಪಾಪ್ಯುಲೇಷನ್ ಯಾವುದು, ಸೊ ಅದಕ್ಕೂ ಮ್ಯಾಚ್ ಆಗ್ತಾ ಇದೆಯಾ ಅನ್ನೋದನ್ನ ನಾವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ, ಅಂದ್ರೆ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಯಾವಾಗ ಸೊ ಬಿಫೋರ್ framing any kind of research activities. ಸೊ ಅನೇಕರು ಏನ್ ಮಾಡಿರ್ತಾರೆ, ಫಾರ್ ಎಕ್ಸಾಂಪಲ್ ಒಂದು ಸ್ಟಡಿ ಏನು ಒಂದು ಎಕ್ಸ್ಪೀರಿಯನ್ಸ್ ಆಗಿರುವಂತದ್ದನ್ನ ಹೇಳ್ಬೇಕು ಅಂತಂದ್ರೆ, ಸೊ ಚಿಲ್ಡ್ರನ್ಸ್ ನ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಮತ್ತು ಅಕಾಡೆಮಿಕ್ ಸ್ಟ್ರೆಸ್ ಅನ್ನ ಅಸೆಸ್ ಮಾಡಬೇಕು ಅಂತ ಅಂದ್ರೆ ಸೊ ಎಲ್ಲಿವರೆಗೆ, ಓಕೆ, ಸೊ SSLC, ಸೊ 16 ಇಯರ್ಸ್ SSLC ನವರು ಇದೇನಂತಂದ್ರೆ 16 ಇಯರ್ಸ್ ಆಗುತ್ತೆ. ಸೊ ಮಕ್ಕಳ ಬುದ್ಧಿಶಕ್ತಿ ಮಟ್ಟ ಮತ್ತೆ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅನ್ನ ಅಸೆಸ್ ಮಾಡ್ತೀವಿ ಅಂತ ಅಂದ್ರೆ ನಾವು ತೆಗೆದುಕೊಂಡಿರ್ತಕ್ಕಂಥ ಒಂದು ಸ್ಟಡಿ ಪಾಪ್ಯುಲೇಷನ್ಸ್ SSLC ನಲ್ಲಿ ಅಥವಾ ಹೈಸ್ಕೂಲ್ ಲೆವೆಲ್ ಅಲ್ಲಿ ಅಂತ ಅನ್ಕೊಂಡ್ರೆ ಸೊ ಅದು ಟೆಕ್ನಿಕಲಿ ಎರರ್ ಆಗುತ್ತೆ. ಸೊ ಏನಕ್ಕೆ ಅಂತ ಅಂದ್ರೆ ಸೊ ಆಲ್ಮೋಸ್ಟ್ ಆಲ್ 16 ಇಯರ್ಸ್ಗೆ SSLC ಓದುವಂತ ವಿದ್ಯಾರ್ಥಿಗಳು ಬರ್ತಾರೆ. ಸೊ 16 ಇಯರ್ಸ್ ಅಂತ ಅಂದ್ರೆ ಸೊ ಆಲ್ಮೋಸ್ಟ್ ಆಲ್ ದಟ್ ಈಸ್ ಮಿಡಲ್ ಅಡೋಲಸೆಂಟ್ ಏಜ್ ಗ್ರೂಪ್, ನಾಟ್ ಚೈಲ್ಡ್. ಸೊ ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ ಬಂತು ಅಂತ ಅಂದಾಗ ಸೊ ಚಿಲ್ಡ್ರನ್ಗೆ ಡೆವಲಪ್ ಮಾಡಿರ್ತಕ್ಕಂಥ ಟೂಲ್ಸ್ ಅಂತಂದ್ರೆ ಸೊ ಮ್ಯಾಕ್ಸಿಮಮ್ 12 ಇಯರ್ಸ್ ಅಥವಾ ಇನ್ನೊಂದು 1 ಇಯರ್ ಅಥವಾ 2 ಇಯರ್ ನಾವು ಎಕ್ಸ್ಟೆಂಡ್ ಮಾಡ್ಕೋಬಹುದು ಅನ್ನೋದಾದ್ರೆ ಮ್ಯಾಕ್ಸಿಮಮ್ 14 ಇಯರ್ಸ್. ಸೊ ಅಲ್ಲಿ ಟ್ರಾನ್ಸಿಷನ್ ಪೀರಿಯಡ್ ಅಂತ ಕರೀತಾರೆ, ಅಂದ್ರೆ ಫ್ರಮ್ ಚೈಲ್ಡ್ಹುಡ್ ಟು ಅಡಲ್ಟ್ಹುಡ್ ಅಂತ. ಸೊ ಆ ಮಿಡಲ್ ಅಲ್ಲಿ ಬರುತ್ತಲ್ಲ ಅಡೋಲಸೆಂಟ್, ಸೊ ದಟ್ ಈಸ್ ನಾವು ಚಿಲ್ಡ್ರನ್ಸ್ ಯಾವ ರೀತಿ ಆಗಿರ್ತಾರೆ ಅಡೋಲಸೆಂಟ್ ಅದೇ ರೀತಿಯಾಗಿರ್ತಾರೆ ಅಂತ ನಾವು ಅಸಂಪ್ಷನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಚಿಲ್ಡ್ರನ್ ಬಯೋಲಾಜಿಕಲ್, ಕಾಗ್ನಿಟಿವ್, ಆಲ್ ಆಸ್ಪೆಕ್ಟ್ ವಿಲ್ ಬಿ ಚೇಂಜ್ ವೆನ್ ಕಂಪೇರ್ಡ್ ಟು ಅಡೋಲಸೆಂಟ್ ಏಜ್ ಗ್ರೂಪ್. ಸೊ ಅದು ಟ್ರಾನ್ಸಿಷನ್ ಪೀರಿಯಡ್, ಅಂದ್ರೆ ಇನ್ ಟರ್ಮ್ಸ್ ಆಫ್ ಬಯೋಲಾಜಿಕಲ್ ಚೇಂಜಸ್ ಆಗುತ್ತೆ, ಕಾಗ್ನೇಟಿವ್ ನಲ್ಲಿ ತುಂಬಾ ಡೆವಲಪ್ಮೆಂಟ್, ರ್ಯಾಪಿಡ್ ಡೆವಲಪ್ಮೆಂಟ್ ಅಥವಾ ಗ್ರೋತ್ ಕಾಣಿಸ್ಕೊಳ್ಳುತ್ತೆ, ಎಮೋಷನ್ಸ್, ಫೀಲಿಂಗ್ಸ್ ಅದೆಲ್ಲ ಗ್ರೋಯಿಂಗ್ ಅಪ್ ಆಗುವಂತ ಒಂದು ಏಜ್. ಆ ಕಂಪ್ಲೀಟ್ ಆ ಟ್ರಾನ್ಸಿಷನ್ ಪೀರಿಯಡ್ ಏನಿದೆಯಲ್ಲ, ಸೊ ಆ ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಇರ್ತಕ್ಕಂತಹ ಒಂದು ಕಂಟೆಂಟೇ ಬಹಳ ಪ್ರಮುಖ. ನಾವು ಅದನ್ನ ಚೈಲ್ಡ್ ಅಥವಾ ಚಿಲ್ಡ್ರನ್ ಜೊತೆಗೆ ನಾವು ಅದನ್ನ ಕಂಪೇರ್ ಮಾಡಕ್ ಆಗೋದಿಲ್ಲ, ಅಥವಾ ಯಂಗ್ ಅಡಲ್ಟ್ಹುಡ್ ಅಂದ್ರೆ 20 to 40 ಇಯರ್ಸ್ ಇರ್ತಾರಲ್ಲ ಅವ್ರ ಜೊತೆಗೆ ಅದನ್ನ ಕಂಪೇರ್ ಮಾಡಕ್ ಆಗೋದಿಲ್ಲ. ಸೊ ಅಲ್ಲಿ ಬರ್ತಕ್ಕಂತಹ ಕ್ರೈಸಿಸ್ಗಳೇ ಬೇರೆ, ಐಡೆಂಟಿಟಿ ಕ್ರೈಸಿಸ್ ಬರುತ್ತೆ, ಡಿಸಾರ್ಡರ್ಸ್ಗಳು, ಅದರದ್ದೇ ಆದಂತ ಡಿಸಾರ್ಡರ್ಸ್ಗಳು ಬರುತ್ತೆ. ಸೊ ಕೆಲವೊಂದು ಈಗ ಟ್ರಾನ್ಸ್ ಜೆಂಡರ್ ಅಂತ ಬಂದಾಗ, ಅಂದ್ರೆ ಥರ್ಡ್ ಜೆಂಡರ್ ಅಂತ ಬಂದಾಗ ಸೊ ಅಲ್ಲ ಆಗಿರ್ತಕ್ಕಂಥ ಬದಲಾವಣೆಗಳು, ಸೊ ಹೌ ಟು ಎಕ್ಸ್ಪ್ರೆಸ್ ಟು ದ ಸೊಸೈಟಿ, ಸೊ ಇವೆಲ್ಲ ಬಂತು ಅಂತ ಅಂದಾಗ ತುಂಬಾ ಕ್ರಿಟಿಕಲ್ ಇರ್ತಕ್ಕಂತಹ ಅಥವಾ ಕ್ಲಿಷ್ಟಕರವಾಗಿರ್ತಕ್ಕಂಥ ಒಂದು ಪೀರಿಯಡ್ ಯಾವುದೇ ಒಂದು ಒಬ್ಬ ವ್ಯಕ್ತಿಗೆ. ಸೊ ಯಾವುದು ಎಸ್ಪೆಷಲಿ ಅಡೋಲಸೆಂಟ್ ಏಜ್ ಗ್ರೂಪ್. ಸೊ ಏನೆಲ್ಲ ಚೇಂಜಸ್ ಆಗ್ತಾ ಇದೆ ಬಯೋಲಾಜಿಕಲಿ, ಕಾಗ್ನಿಟಿವ್ಲಿ, ಎಮೋಷನಲಿ, ಸೊ ಅದನ್ನ ಯಾವ ರೀತಿಯಾಗಿ ಐಡೆಂಟಿಫೈ ಮಾಡ್ಕೋಬೇಕು, ಯಾವ ಗ್ರೂಪ್ನ ಜೊತೆಗೆ ನಾವು ಕಾಣಿಸ್ಕೋಬೇಕು, ಓಕೆ. ಸೊ ಐಡೆಂಟಿಟಿ ಕ್ರೈಸಿಸ್ ಏನು, ಓಕೆ. ಸೊ ಅಲ್ಲಿ ಇರ್ತಕ್ಕಂತಹ ಚೇಂಜಸ್ ಒಳಗಾಗಿರ್ತಕ್ಕಂತಹ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತಹ ರೀತಿ ಯಾವ ರೀತಿಯಾಗಿರುತ್ತೆ, ಹೆಂಗ್ ಪ್ರೊಜೆಕ್ಟ್ ಮಾಡ್ಕೊಳ್ಳುವಂತಹ ರೀತಿ ಏನಿರುತ್ತೆ, ಎಲ್ಲದೂ ಹೊಸದಾಗಿ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂಥದ್ದು. ಏಕೆಂತಂದ್ರೆ ಆಗಿನ್ನು ಸೊ ಎಕ್ಸ್ಪೀರಿಯನ್ಸ್ ಆಗ್ಲಿಕ್ಕೆ ಅವ್ರಿನ್ನು ಚೈಲ್ಡ್ಹುಡ್ ಇಂದ ಬಂದಿರ್ತಕ್ಕಂಥವ್ರು, ಸೊ ಅಷ್ಟು ಎಕ್ಸ್ಪೋಜರ್ ಇರೋದಿಲ್ಲ ಅವ್ರಿಗೆ. ಸೊ ಆಗಿರ್ತಕ್ಕಂತಹ ಸ್ವತಃ ಅನುಭವಗಳೇನಿರುತ್ತೆ ಅದನ್ನ ಎಲ್ಲೂ ಎಕ್ಸ್ಪ್ರೆಸ್ ಮಾಡಕ್ ಆಗ್ದಲೇ ಇರತಕ್ಕಂತಹ ಕೆಲವೊಂದು ಬದಲಾವಣೆಗಳು. ಸೊ ಅದನ್ನ ಯಾವ ರೀತಿಯಾಗಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಯಾವ ರೀತಿಯಾಗಿ ಅದನ್ನ ಯುಟಿಲೈಸ್ ಮಾಡ್ಕೊಳ್ತಾರೆ, ಅಥವಾ ಯಾವ ರೀತಿಯಾಗಿ ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾರೆ, ಅಡ್ಜಸ್ಟ್ ಆಗ್ತಾ ಹೋಗ್ತಾರೆ, ಈ ಎಲ್ಲಾ ವಿಷಯಗಳು ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಯಾವಾಗ ಅಡೋಲಸೆಂಟ್ ಏಜ್ ಅಂತ ಬಂದಾಗ. ಸೊ ಚೈಲ್ಡ್ಹುಡ್ಗೆ ಏನಾದ್ರು ಆ ಒಂದು ಕ್ವಶನ್ ಏನಾದ್ರು ಡೆವಲಪ್ ಆಗಿದೆ, ಅದನ್ನ ನಾವು ಅಡೋಲಸೆಂಟ್ ವರೆಗೂ ಎಕ್ಸ್ಟೆಂಡ್ ಮಾಡ್ತೀವಿ ಅಂತಂದ್ರೆ ಸೊ ಇಟ್ ಈಸ್
ಅದನ್ನ ಆ ರೀತಿಯಾದಂತ ಕ್ವಶನ್ ನಾವು ಇಲ್ಲಿ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಅಡೋಲಸೆಂಟ್ ಅದರಲ್ಲಿ ಈ ಅರ್ಲಿ ಅಡಲ್ಟ್, ಸೊ 11 ಅಥವಾ 12ನೇ ವಯಸ್ಸಿಂದ 20 ವರ್ಷ ಅಂತ ಹೇಳ್ತಾರೆ ಅಡೋಲಸೆಂಟ್ ಏಜ್ ಗ್ರೂಪ್. ಆಸ್ ಪರ್ ಅವರ್ ಸೈಕಲಾಜಿಕಲ್ ಥಿಯರೀಸ್ ಪ್ರಿನ್ಸಿಪಲ್ ಕೆಲವೊಂದು ಡಿಫೈನ್ ಮಾಡಿರೋ ರೀತಿಯಾಗಿ 11 ಅಥವಾ 12ನೇ ವರ್ಷದಿಂದ 20ನೇ ವರ್ಷ. ಸೊ ಅದರಲ್ಲಿ ಅರ್ಲಿ ಚೈಲ್ಡ್ಹುಡ್ ಮತ್ತೆ ಲೇಟ್ ಚೈಲ್ಡ್ಹುಡ್ ಅಂತ ಎರಡು ಗುಂಪುಗಳು ಅಥವಾ ಎರಡು ವಿಭಾಗಗಳನ್ನಾಗಿ ಮಾಡ್ತಾರೆ. ನಾವು ಅರ್ಲಿ ಮತ್ತೆ ಲೇಟ್ ಚೈಲ್ಡ್ ಅಡೋಲಸೆಂಟ್ ಏಜ್ ಗ್ರೂಪ್ ನೇ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಎಲ್ಲಿಂದ ಕಾಣಿಸ್ಕೊಳ್ಳುತ್ತೆ ಇನ್ ಟರ್ಮ್ಸ್ ಆಫ್ ಮೆಚುರಿಟಿ ಅಂತ ಬಂದಾಗ? ಸೊ ನಾರ್ಮಲಿ 11 or 12 years to 20 years ಅಂತ ಅಂದ್ರೆ, ಸೊ ಈಗೆಲ್ಲ ಅರ್ಲಿ ಡೆವಲಪ್ಮೆಂಟ್ಗಳು ಆಗೋಗುತ್ತೆ. ಸೊ 10 yearsಗೆ, ಸೊ ಕೆಲವೊಂದು ವಿಷಯಗಳಲ್ಲಿ 9 yearsಗೆ. ಸೊ ಈ 9 years 10 years, ಸೊ ಆಗತಾನೆ ಇನ್ ಟರ್ಮ್ಸ್ ಆಫ್ ಆಲ್ ಆಸ್ಪೆಕ್ಟ್ ಮೆಚುರಿಟಿಯನ್ನ ಪಡ್ಕೊಳ್ಳೋ ಸಂದರ್ಭಕ್ಕೂ ಸೊ ಅದ್ರ ಬಗ್ಗೆ ಎಲ್ಲಾ ವಿಷಯಗಳು ಗೊತ್ತು, ಅದನ್ನ ಯಾವ ರೀತಿ ಕೋಪ್ ಮಾಡ್ಕೊಳ್ಳೋ ರೀತಿ ಗೊತ್ತು, ಹಾಗಂದ್ರೆ ಏನು ಅನ್ನೋ ಒಂದು ಗೊತ್ತಾಗೋ ಅನ್ನೋ ವಿಷಯಕ್ಕೆ ಸೊ 7 to 8 years ಬೇಕಾಗುತ್ತೆ. ಓಕೆ, ಸೊ ಅವೆರಡನ್ನು ಸಹ ನಾವು ಮರ್ಜ್ ಮಾಡಿ ಒಂದೇ ರೀತಿಯಾದಂತ ಕ್ವಶನ್ ಅನ್ನ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಕೆಲವೊಂದು ವಿಷಯಗಳಲ್ಲಿ ಸೊ ಲೇಟ್ ಮೆಚುರಿಟಿ ಅನ್ನೋದು ಆಗ್ತಾ ಹೋಗುತ್ತೆ. ಸೊ ಹೀಗೆ ಅರ್ಲಿ ಮೆಚುರಿಟಿ ಅನ್ನೋದು ಬರುತ್ತೆ, ಲೇಟ್ ಮೆಚುರಿಟಿ ಅನ್ನೋದು ಆಗ್ತಾ ಹೋಗುತ್ತೆ. ಸೊ ಎಲ್ಲಿವರೆಗೂ ಆಗ್ಬೋದು? 14 years 15 years ವರೆಗೂ ಆಗ್ಬೋದು. ಸೊ ಅಲ್ಲಿವರೆಗೂ ಅವರು ಚೈಲ್ಡ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಸೊ ಈ ಒಂದು ವಿಷಯದಲ್ಲಿ ಪ್ರಾಪರ್ ಆಗಿ ಏನನ್ನ ನಾವು ಡೆಫಿನೇಷನ್ ಅನ್ನ ನಾವು ಏನೋ ಆಸ್ ಪರ್ ದ ಏಜ್ ಅಂತ ನಾವು ತೆಗೆದುಕೊಂಡಾಗ ಪ್ರಾಪರ್ ಡೆಫಿನೇಷನ್ ಅಲ್ಲಿ ಕೊಡೋದಿಕ್ಕೆ ಆಗೋದಿಲ್ಲ. ಒಂದು ಅಪ್ರೋಕ್ಸಿಮೇಟ್ ಆಗಿರ್ತಕ್ಕಂಥ ಒಂದು ಅಥವಾ ಒಂದು ಸರಾಸರಿ ಆಗಿರ್ತಕ್ಕಂಥ ಒಂದು ವಯಸ್ಸಿನ ಆಧಾರದ ಮೇಲೆ ನಾವು ತೆಗೆದುಕೊಳ್ಳೋದ್ರಿಂದ ಅಥವಾ ಯಾವುದು ಆ ಪರ್ಟಿಕ್ಯುಲರ್ ಗ್ರೂಪಿಗೆ ಬರ್ತಾರೆ ಅನ್ನೋದನ್ನ ನಾವು ಗಣನೆಗೆ ಅಥವಾ ಕನ್ಸಿಡರ್ ಮಾಡ್ಕೊಳೋದ್ರಿಂದ ಸೊ ಈ ಚೈಲ್ಡ್ಗೂ ಮತ್ತೆ ಸೊ 1 year ಡಿಫ್ರೆನ್ಸ್ ಆಗ್ಬೋದು. ಓಕೆ, ಸೊ ಇನ್ ಟರ್ಮ್ಸ್ ಆಫ್ ಮೆಚುರಿಟಿ ಅನ್ನೋ ಒಂದು ಪಾಯಿಂಟ್ಗೆ ಬರಬೇಕು ಅನ್ನೋದಾದ್ರೆ ಯಾವುದೇ ಒಬ್ಬ ವ್ಯಕ್ತಿ 6 months ಸೊ ಏನೋ ಬಂದಿರತಕ್ಕಂಥ ಅರ್ಲಿ ಸಿಂಪ್ಟಮ್ಸ್ಗಳು ಅಥವಾ ಆ ಮೂವ್ಮೆಂಟು ಅಥವಾ ಅದಾದ ನಂತರದಲ್ಲಿ ಒಂದು 6 months ಅಂತ ನಾವು ತೆಗೆದುಕೊಂಡು ಮ್ಯಾಕ್ಸಿಮಮ್ 1 year ಅಲ್ಲಿ ಬಹಳಷ್ಟು ಡಿಫ್ರೆನ್ಸಸ್ಗಳು ಆಗುತ್ತೆ. ಅಂದ್ರೆ ಮೆಚುರಿಟಿಗಿಂತ ಮುಂಚೆ, ಮೆಚುರಿಟಿ ಆದ ನಂತರ, ಸೊ ಆ ಒಂದು 6 months ಡ್ಯೂರೇಷನ್ ಇರುತ್ತಲ್ಲ, ಸೊ ಓವರ್ ಆಲ್ 1 year ಡ್ಯೂರೇಷನ್ ಇರುತ್ತಲ್ಲ, ಸೊ 1 year ಡ್ಯೂರೇಷನ್ ಅನ್ನ ನಾವು ಎಲ್ಲದಕ್ಕೂ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದನ್ನೇ ಚೈಲ್ಡ್ಹುಡ್ ಅಂತಕ್ಕಂಥದ್ದೇ ಸಪ್ರೇಟ್ ಆಗೋಗುತ್ತೆ. ಸೊ ಅಡೋಲಸೆಂಟ್ ಏಜ್ ಗ್ರೂಪ್ ಅನ್ನೋದೇ ಸಪ್ರೇಟ್ ಆಗೋಗುತ್ತೆ. ಸೊ ಅಲ್ಲಿ ನಾವು ಬಯಾಲಜಿಕಲ್ ಆಸ್ಪೆಕ್ಟ್ ಅನ್ನ ಕಂಪೇರ್ ಮಾಡೋಕ್ಕಾಗಲ್ಲ, ಕಾಗ್ನಿಟಿವ್ ಆಸ್ಪೆಕ್ಟ್ ಅನ್ನ ಕಂಪೇರ್ ಮಾಡೋಕ್ಕಾಗಲ್ಲ, ಎನಿ ಕೈಂಡ್ ಆಫ್ ಸೋಷಿಯಲ್ ಆಸ್ಪೆಕ್ಟ್ ಲೈಕ್ psychosocial aspect like emotions, feelings, personality obviously point of maturity in the rate of growth rapid ಆಗಿ ಹೋಗುತ್ತೆ. ಸೊ ಬಯಾಲಜಿಕಲಿ ಒಂದು ರೀತಿಯಾದಂತ ಏನೋ ರೇಟ್ ಆಫ್ ಡೆವಲಪ್ಮೆಂಟ್ ಇತ್ತು ಅಂತಂದ್ರೆ ಸೊ ಪ್ರೀ ಮತ್ತೆ ಪೋಸ್ಟ್ ಬಹಳಷ್ಟು ಅಥವಾ ಸಿಗ್ನಿಫಿಕೆಂಟ್ ಡಿಫರೆನ್ಸಸ್ ಗಳನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ನಾವು ಒಂದು ಟೂರ್ಸ್ ನಾವು ತೆಗೆದುಕೊಂಡಿದೀವಿ ಅಥವಾ ತೆಗೆದುಕೊಳ್ತಾ ಇದೀವಿ, ಆಯ್ಕೆ ಮಾಡ್ಕೊಳ್ತಾ ಇದೀವಿ ಅಂತ ಸಂದರ್ಭದಲ್ಲಿ ಇವನ್ನೆಲ್ಲ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಎರಡನೇದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ಗಳು ಏನ್ ಬರುತ್ತೆ ಅಂತ ಅಂದ್ರೆ, ಒಂದು ಕ್ವಶನರ್ ಅನ್ನ ನಾವು ಚೂಸ್ ಮಾಡ್ಕೊಂಡಿರ್ತೀವಿ, ಆ ಕ್ವಶನರ್ ಸ್ಟ್ಯಾಂಡರ್ಡೈಸ್ ಆಗಿದೆಯಾ ಅಥವಾ ಆಗಿಲ್ವಾ, ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂತಹ ಸ್ಕೋರಿಂಗ್ ಪ್ಯಾಟರ್ನ್ಸ್ ಇದೆಯಾ ಅಥವಾ ಇಲ್ವಾ. ಸೊ ಅದು ಕೆಲವೊಂದು ಕಾಂಟೆಕ್ಸ್ಟ್ಗೆ ಡೆವಲಪ್ ಆಗಿರ್ತಕ್ಕಂಥದ್ದು ಇರುತ್ತೆ. ಸೊ ಅದು ನಾವು ತೆಗೆದುಕೊಂಡಿರ್ತಕ್ಕಂಥ ಒಂದು ಸ್ಟಡಿ ಪಾಪ್ಯುಲೇಷನ್ಸ್ಗೆ ಅಪ್ಲಿಕೇಬಲ್ ಆಗುತ್ತಾ ಅಥವಾ ಇಲ್ವಾ. ಸೊ ಕೆಲವೊಂದು ನೋಡಿದ್ರೆ ರಿಲಯಬಿಲಿಟಿ ಏನು ಅಕ್ಸೆಪ್ಟಬಲ್ ರೀತಿನಲ್ಲಿ ಇರುತ್ತೆ, ಅಂದ್ರೆ 0.060 ಎಬೋವ್ನೇ ಇರುತ್ತೆ. ಆದ್ರೆ ಯಾವ ಏಜ್ ಗ್ರೂಪ್, ಯಾವ ಕಮ್ಯುನಿಟಿ, ಅಥವಾ ಇನ್ ಟರ್ಮ್ಸ್ ಆಫ್ ಏನೋ ರೀಜನ್, ಆರ್ ಇನ್ ಟರ್ಮ್ಸ್ ಆಫ್ ಏಜು, ಆರ್ ಇನ್ ಟರ್ಮ್ಸ್ ಆಫ್ ಕಾಂಟೆಕ್ಸ್ಟ್, ಸೊ ಯಾವ ಆಧಾರದ ಮೇಲೆ ಆ ಒಂದು ಕಾಂಟೆಕ್ಸ್ಟ್ ಆಧಾರದ ಮೇಲೆ ಅದು ಡೆವಲಪ್ ಆಗಿದೆ, ಸೊ ಅದು ಬಹಳ ಪ್ರಮುಖವಾಗುತ್ತೆ. ಸೊ ಇಲ್ಲ ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಾರೆ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅಸೆಸ್ ಮಾಡ್ತಾ ಇದೀವಿ ಅಂತಾರೆ, ಸೊ ನಮ್ದು ಓವರ್ ಆಲ್ ಪರ್ಫಾರ್ಮೆನ್ಸ್ ಆಗ್ಬೋದು. ಸೊ ಓವರ್ ಆಲ್ ಪರ್ಫಾರ್ಮೆನ್ಸ್ ಒಂದು ರೀತಿ ಆದ್ರೆ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಒಂದು ರೀತಿ ಆಗಿರುತ್ತೆ. ಸೊ ಪರ್ಫಾರ್ಮೆನ್ಸ್, ವಾಟ್ ಈಸ್ ಪರ್ಫಾರ್ಮೆನ್ಸ್? ನಾವು ಶಾಲೆನಲ್ಲೂ ಇರ್ತೀವಿ, ನಮ್ಮ ಪರ್ಫಾರ್ಮೆನ್ಸ್ ಅಲ್ಲೂ ಇರುತ್ತೆ. ಅಥವಾ ನಾವೇನಾದ್ರೂ
ನಮ್ಮ ಮನೆಗೆ ಹಿಂತಿರುಗಿದಾಗ ಸೊ ಅಲ್ಲೇನೋ ಒಂದು ಕೆಲಸ, ಬೇರೆ ಬೇರೆ ಆದಂತ ಕೆಲಸಗಳು ನಾವು ನಿರ್ವಹಣೆ ಮಾಡ್ತಾನೆ ಇರ್ತೀವಿ, ಅದ್ರದ್ದು ಪರ್ಫಾರ್ಮೆನ್ಸ್. ಓಕೆ, ಸೊ ನಾವಲ್ಲಿ ಯಾವ ವರ್ಕ್ ಅಥವಾ ಪರ್ಫಾರ್ಮೆನ್ಸ್ ಅಂತಕ್ಕಂಥದ್ದನ್ನ ನಾವು ತೆಗೆದುಕೊಂಡಿರ್ತೀವಿ ಅದನ್ನ ಪ್ರಾಪರ್ ಡೆಫಿನೇಷನ್ ಅನ್ನು ಕೊಡೋದು ಬಹಳ ಪ್ರಮುಖವಾಗುತ್ತೆ. ಅದ್ರ ಜೊತೆಗೆ ಆ ಒಂದು ಕ್ವಶನರ್ ಅನ್ನ ಡೆವಲಪ್ಮೆಂಟ್ ಮಾಡೋದಿಕ್ಕೆ ಯಾವ ರೀತಿ ಕಾಂಪೊನೆಂಟ್ ಗಳನ್ನ ಜೋಡಿಸಿದ್ದಾರೆ, ಯಾವ ಕಾಂಪೊನೆಂಟ್ ನ ಆಧಾರದ ಮೇಲೆ ಒಂದು ಕ್ವಶನರ್ ಡೆವಲಪ್ ಆಗಿದೆ, ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ಈಗ ಅಕಾಡೆಮಿಕ್ ಸ್ಟ್ರೆಸ್ ಅಂತಂದ್ರೆ ಓನ್ಲಿ ಕರಿಕ್ಯುಲಮ್ ಏನಿರುತ್ತೆ ಅದು ಮಾತ್ರ ಸ್ಟ್ರೆಸ್ ಆಗುತ್ತಾ ಅಕಾಡೆಮಿಕ್ ಸ್ಟ್ರೆಸ್. ಅದ್ರ ಜೊತೆಗೆ ಪರ್ಸನಲ್ ಆಸ್ಪೆಕ್ಟ್ಗಳು ಸಹ, ಓಕೆ, ಶಾಲಾ ವಾತಾವರಣದಿಂದ ಹೊರಗಿರ್ತಕ್ಕಂಥ ವಿಷಯಗಳು ಸಹ ಈ ಒಂದು ಅಕಾಡೆಮಿಕ್ ಸ್ಟ್ರೆಸ್ಗೆ ಅಫ್ಕೋರ್ಸ್ ಕಾಂಟ್ರಿಬ್ಯೂಟ್ ಮಾಡೇ ಮಾಡುತ್ತೆ. ಓಕೆ, ಸೊ ಇನ್ ಟರ್ಮ್ಸ್ ಆಫ್ ಫೈನಾನ್ಸ್ ಕಂಡೀಷನ್, ಇನ್ ಟರ್ಮ್ಸ್ ಆಫ್ ಪರ್ಸನಲ್ ಇಶ್ಯೂಸ್, ಇನ್ ಟರ್ಮ್ಸ್ ಆಫ್ ಹೆಲ್ತ್ ಇಶ್ಯೂಸ್ಗಳು, ಇನ್ ಟರ್ಮ್ಸ್ ಆಫ್ ಸೊ ಇನ್ನೇನು ಎನ್ವಿರಾನ್ಮೆಂಟಲ್, ಇಂಟರ್ನಲ್ ಆರ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ಗಳು ಸೊ ಕಾಂಟ್ರಿಬ್ಯೂಟ್ ಮಾಡ್ತಾ ಇರಬಹುದು. ಓಕೆ, ಸೊ ಏನಕ್ಕೆ ಓದಕ್ ಆಗ್ತಾ ಇಲ್ಲ, ಏನೋ ಒಂದು ಫ್ಯಾಕ್ಟರ್ಸ್ ಇರುತ್ತೆ, ಅದೆಲ್ಲದೂ ಸಹ ಅಕಾಡೆಮಿಕ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳೇ ಕೌಂಟ್ ಆಗುತ್ತೆ. ಅದರಿಂದನೇ ನಾವು ಕಲಿಕೆನಲ್ಲಿ ಹಿಂದುಳಿದಿದ್ದೀವಿ ಅನ್ನೋದಕ್ಕೆ ಒಂದು 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 ಕನ್ಕ್ಲೂಡ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗೋದಿಲ್ಲ. ಅಕಾಡೆಮಿಕ್ ಸ್ಟ್ರೆಸ್ ನಾವಲ್ಲಿ ಯಾವ ಒಂದು, ಸೊ ಅದಕ್ಕೆ ಹೇಳೋದು ರಿಸರ್ಚ್ ಪ್ರಪೋಸಲ್ ಅನ್ನ ನಾವು ರೆಡಿ ಮಾಡಬೇಕು ಅಂತ ಸಂದರ್ಭದಲ್ಲಿ ಆಬ್ಜೆಕ್ಟಿವ್ಸ್, ಹೈಪೋಥಿಸಿಸ್, ಸೊ ಆ ಆಬ್ಜೆಕ್ಟಿವ್ಸ್ ಹೈಪೋಥಿಸಿಸ್ ಎಷ್ಟು ಪ್ರಮುಖ ಅಂತಂದ್ರೆ ಸೊ ಅದರಲ್ಲಿ ನಾವು ಪ್ರತಿಯೊಂದನ್ನು ಸಹ ಮೆನ್ಷನ್ ಮಾಡಿರ್ತೀವಿ. ಸೊ ಮೆನ್ಷನ್ ಮಾಡಿರೋ ಅಂತದ್ದ ಸುತ್ತಮುತ್ತ ನಮ್ಮ ಒಂದು ರಿಸರ್ಚ್ ಆಕ್ಟಿವಿಟೀಸ್ಗಳು ಇರುತ್ತಾ ಅಥವಾ ಇದೆಯಾ ಅನ್ನೋದನ್ನ ನಾವು ಗಣನೆಗೆ ಅಥವಾ ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ಅಂತಹ ವಿಷಯಗಳ ಆಧಾರದ ಮೇಲೆ ನಾವು ತೆಗೆದುಕೊಳ್ತೀವಿ ಅನ್ನೋದೇ ಆದ್ರೆ ಸೊ ಸ್ಯಾಂಪ್ಲಿಂಗು ಸೊ ಎಷ್ಟಿರಬೇಕು, ಎಷ್ಟು ಪ್ರಮಾಣದಲ್ಲಿ ಇರಬೇಕು, ಸೊ ಅದು ಯಾವ ರೀತಿಯಾದಂತಹ ನಮೂನೆಯ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂತಹ ನಮೂನೆ ಅದಾಗಿರ್ಬೇಕು. ಅವುಗಳಿಂದ ಸೊ ಯಾವ ರೀತಿ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ಆಗಿರಬೇಕು. ಸೊ ಸೆಲೆಕ್ಷನ್ ಪ್ರೋಸೆಸ್, ಸೊ ಇನ್ನೊಂದು ಟೆಕ್ನಿಕಲ್ ಆಸ್ಪೆಕ್ಟ್ ಇಲ್ಲಿ ಬರುತ್ತೆ. ಏನಪ್ಪಾ ಅಂತಂದ್ರೆ ಸೊ ಥಿಯರಿಟಿಕಲ್ ಅಪ್ರೋಚ್ ಮಾಡಬೇಕಾದ್ರೆ ಅಥವಾ ಥಿಯರಿಕಲ್ ಸೆಷನ್ ಆಗ್ಬೇಕು ಅಂತಂದ್ರೆ ಸೊ ಟೈಪ್ಸ್ ಬರುತ್ತೆ, ಸ್ಯಾಂಪ್ಲಿಂಗ್ ಟೈಪ್ಸ್ ಬರುತ್ತೆ. ಸೊ ಎಲ್ಲರೂ ಪ್ರಾಬಬಲ್ ಸ್ಯಾಂಪ್ಲಿಂಗ್ ಟೆಕ್ನಿಕ್ಸ್ ಅಥವಾ ನಾನ್ ಪ್ರಾಬಬಲ್ ಸ್ಯಾಂಪಲ್ ಟೆಕ್ನಿಕ್ಸ್, ಸೊ ಇವೆಲ್ಲ ಟೈಪ್ಸ್ ಅಲ್ಲಿ ಬರುತ್ತೆ. ನಾರ್ಮಲ್ ಆಗಿ ಏನಾಗಿರುತ್ತೆ, ಸೊ ಈ ಸಿಂಪಲ್ ರ್ಯಾಂಡಮ್ ಟೆಕ್ನಿಕ್ ಏನಿರುತ್ತಲ್ಲ ಎಲ್ರಿಗೂ, ಯಾಕೆಂದ್ರೆ ಸ್ಯಾಂಪ್ಲಿಂಗ್ ಅಲ್ಲಿ ಫಸ್ಟ್ ಬರುವಂತದ್ದೇ ಸಿಂಪಲ್ ರ್ಯಾಂಡಮ್ ಟೆಕ್ನಿಕ್ ಅಂತ. ಸೊ ಎಲ್ರಿಗೂ ಸುಲಭಕ್ಕೆ ಅರ್ಥ ಆಗುವಂಥದ್ದು, ಸುಲಭಕ್ಕೆ ಕಂಡಕ್ಟ್ ಮಾಡೋ ಅಂದ್ರೆ ಅದನ್ನ ಅಪ್ಲಿಕೇಬಲ್ ಮಾಡುವ ರೀತಿನಲ್ಲಿ ಇರುವಂತದ್ದು, ಅಥವಾ ಸುಲಭಕ್ಕೆ ಎಲ್ಲರೂ ಅದನ್ನ ಸಹ ಒಂದು ಸ್ಯಾಂಪಲ್ ಯಾವ ರೀತಿಯಾಗಿ ತಗೋಬೇಕು, ಯಾವ ರೀತಿ ಪಿಕ್ ಮಾಡಬೇಕು ಅಂತಂದ್ರೆ ಸಾಮಾನ್ಯವಾಗಿ ಹೇಳುವಂತ ಒಂದು ಮೆಥಡ್ ಯಾವ್ದಪ್ಪ ಅಂತಂದ್ರೆ ಸಿಂಪಲ್ ರ್ಯಾಂಡಮ್ ಟೆಕ್ನಿಕ್. ಸೊ ಪ್ರಪೋಸಲ್ ಬರೀಬೇಕಾದ್ರೆ ಅವ್ರು ಮೆನ್ಷನ್ ಮಾಡೋ ಮ್ಯಾಕ್ಸಿಮಮ್, ಸೊ ನಾವು ಯಾವುದೇ ಒಂದು ರಿಸರ್ಚ್ ಆಕ್ಟಿವಿಟೀಸ್, ರಿಸರ್ಚ್ ಪ್ರಪೋಸಲ್ ಅನ್ನ ಇವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ಬರುವಂತದ್ದು ಸಿಂಪಲ್ ರ್ಯಾಂಡಮ್ ಟೆಕ್ನಿಕ್ ಅಂತಾನೆ ಮೆನ್ಷನ್ ಮಾಡಿರ್ತಾರೆ. ಬಟ್ ಅಟ್ ದ ಎಂಡ್ ಆಫ್ ದ ರಿಪೋರ್ಟ್, ಸೊ ಓಕೆ, ಆ ಬೇಸ್ ಮೇಲೆ ಡೇಟಾ ಕಲೆಕ್ಟ್ ಮಾಡ್ಕೊಳ್ತಾರೆ, ಅನಾಲಿಸಿಸ್ ಮಾಡ್ತಾರೆ, ಡಿಸ್ಕಷನ್ ಮಾಡ್ತಾರೆ, ಸಬ್ಮಿಷನ್ ಮಾಡ್ತಾರೆ. ಸಬ್ಮಿಷನ್ ಮಾಡೋದಕ್ಕೂ ಮುಂಚೆ ಅವರೊಂದು ರಿಪೋರ್ಟ್ ಮಾಡಿರ್ತಾರೆ. ಸೊ ರಿಪೋರ್ಟ್ ಅಲ್ಲಿ ಏನಿರುತ್ತೆ, ಆ ಒಂದು ಪ್ರೊಸೀಜರ್ಸ್ ಅನ್ನ ನಾವೇನಾದ್ರೂ ಅದನ್ನ ಓದಿದ್ರೆ ಸೊ ತುಂಬಾ ಡಿಫ್ರೆನ್ಸಸ್ಗಳು ಇರೋದನ್ನ ನಾವು ಗಮನಿಸ್ಕೊಳ್ತಾ ಹೋಗ್ಬೋದು. ಸೊ ಗಮನಿಸ್ಕೊಂಡ್ರು ಸಹ ಅವರಿಗೆ ಅದು ಅರಿವಿಗೆ ಗೊತ್ತಿಲ್ಲದ ರೀತಿಯಾಗಿ ಆಗಿರುವಂತಹ ಕೆಲವೊಂದು ಎರರ್ಸ್ಗಳು. ಸೊ ಪ್ರೊಸೀಜರ್ಸ್ ಹೇಳ್ತಾರೆ, ಪ್ರೊಸೀಜರ್ ಬರೆದಿದ್ದಾರೆ ಅವರೇನೆ. ಸೊ ಅದನ್ನ ನಮ್ ಗಮನಕ್ಕೆ ಬಂದ ಮೇಲೆ ಅದನ್ನ ಅವ್ರಿಗೆ ಮತ್ತೆ ವಾಪಸ್ ಕೇಳಿದ್ರೆ ಯಾವ ಮೆಥಡ್ ಅನ್ನ ಯೂಸ್ ಮಾಡಿದೀರಾ ಅಂತ ಅಂದ್ರೆ ಸೊ ಎಗೇನ್ ಅವ್ರು ಹೇಳುವಂತದ್ದು ಸಿಂಪಲ್ ರ್ಯಾಂಡಮ್ ಟೆಕ್ನಿಕ್. ಡೆಫಿನೇಷನ್ಸ್ ಹೇಳಿ ಅಂತಂದ್ರೆ ಡೆಫಿನೇಷನ್ಸ್ ಹೇಳ್ತಾರೆ, ಬಟ್ ಉಪಯೋಗ ಮಾಡ್ಕೊಂಡಿರ್ತಕ್ಕಂಥ ರೀತಿ ಇರುತ್ತಲ್ಲ, ಸೆಲೆಕ್ಟ್ ಮಾಡ್ಕೊಂಡಿರುವಂತ ರೀತಿ ಇರುತ್ತಲ್ಲ, ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಸೊ ನಾವ್ ಏನ್ ಡೆಫಿನೇಷನ್ಸ್ ಅನ್ನ ಮಾಡಿರ್ತೀವಿ ಆ ಡೆಫಿನೇಷನ್ ಅನ್ನ ನಾವು ಫಾಲೋ ಮಾಡ್ತಾ ಇದೀವ ಅನ್ನೋದನ್ನ ನಾವು ಗಣನೆಗೆ ತೆಗೆದುಕೋಬೇಕು. ಯಾವಾಗ ಸ್ಯಾಂಪ್ಲಿಂಗ್ ಅನ್ನ ನಾವು ಚೂಸ್ ಮಾಡಬೇಕಂತ ಸಂದರ್ಭದಲ್ಲಿ ಎಷ್ಟು ಇರಬೇಕು, ಸೊ ಏನಕ್ಕೆ ಇಂಪಾರ್ಟೆನ್ಸ್ ಆಗುತ್ತೆ ಸ್ಯಾಂಪ್ಲಿಂಗ್ ಅಂತಂದ್ರೆ ಇದೇ ಕಾರಣಕ್ಕೆ ಇಂಪಾರ್ಟೆನ್ಸ್ ಆಗುತ್ತೆ. ಏನಕ್ಕೆ ಇಂಪಾರ್ಟೆನ್ಸು, ಸಿಂಪಲ್ ರ್ಯಾಂಡಮ್ ಟೆಕ್ನಿಕ್ ಅಂತ
ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್ ಮೆಥಡ್ ಇರುತ್ತೆ. ಬಟ್ ಅವ್ರು ಹೇಳುವಂಥದ್ದು ಸಿಂಪಲ್ ರ್ಯಾಂಡಮ್ ಟೆಕ್ನಿಕ್. ಓಕೆ, ಇವೆರಡರ ಡಿಫರೆನ್ಸಸ್ ಗಳನ್ನ ಈ ರಿಸರ್ಚ್ ಅಂದ್ರೆ ಸಂಶೋಧಕರು ಗಣನೆಗೆ ತೆಗೆದುಕೊಂಡ್ರೆ, ಸೊ ಆಬ್ವಿಯಸ್ಲಿ ಅಲ್ಲಾಗಿರ್ತಕ್ಕಂತಹ ಕೆಲವೊಂದು ಎರರ್ಸ್ ಗಳನ್ನ ಅಥವಾ ಸೊ ಈಗ ಅಕಾಡೆಮಿಕ್ ರಿಸರ್ಚ್ಗಳು ಯಾವ ರೀತಿ ಆಗಿರುತ್ತೆ ಅಂತಂದ್ರೆ ಇನ್ ಟರ್ಮ್ಸ್ ಆಫ್ ಡೆಸರ್ಟೇಷನ್ಸ್ ಇರ್ಬೋದು, ಪಿ ಎಚ್ ಡಿ ಆಲ್ಮೋಸ್ಟ್ ಆಲ್ ಶೇಪ್ ಆಗಿರುತ್ತೆ ಅಲ್ಲಿ. ಬಟ್ ಈ ಡೆಸರ್ಟೇಷನ್ಗಳಲ್ಲಿ ಅಥವಾ ಮಿನಿ ರಿಸರ್ಚ್ಗಳಲ್ಲಿ ಆಲ್ಮೋಸ್ಟ್ ಆಲ್ ಇಂಥದ್ದೇ ಕೇಸಸ್ಗಳು ಜಾಸ್ತಿ ಇರುತ್ತೆ. ಸೊ ಡೇಟಾ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ, ಇಂಟರ್ಪ್ರಿಟೇಷನ್ ಆಗಿ ಸಬ್ಮಿಟ್ ಮಾಡಿರ್ತಾರೆ ಅಥವಾ ಮಾಡ್ತಾ ಇರ್ತಾರೆ. ಸೊ ಅಂತ ಮೂಮೆಂಟ್ ಅಲ್ಲಿ ಈ ರೀತಿಯಾದ ಟೆಕ್ನಿಕಲ್ ಆಸ್ಪೆಕ್ಟ್ ಹೇಳಕ್ ಹೋದ್ರೆ ಸೊ ಅದನ್ನ ಅವರು ಅರ್ಥ ಮಾಡ್ಕೊಳ್ಳೋ ರೀತಿನಲ್ಲಿ ಇರೋದಿಲ್ಲ. ಸೊ ಇಂಪಾರ್ಟೆನ್ಸ್ ಸ್ಯಾಂಪಲ್ ಏನಕ್ಕೋಸ್ಕರ ನಾವು ತೆಗೆದುಕೋಬೇಕು ಅನ್ನೋದು ನಮಗೆ ಅರ್ಥ ಆದ್ರೆ ಯಾವ ರೀತಿಯಾಗಿ ಅದನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನು ವಹಿಸ್ತಾ ಹೋಗ್ತೀವಿ. ಸ್ಯಾಂಪ್ಲಿಂಗು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ನಮಗೆ ಮನದಟ್ಟಾದ್ರೆ 100% ಮನದಟ್ಟಾಯ್ತು ಅಂತ ಅಂದ್ರೆ ಸೊ ಈ ಮ್ಯಾನ್ ಮೇಡ್ ಎರರ್ಸ್ಗಳು ಏನಿರ್ತಲ್ಲ ವೈಲ್ ಚೂಸಿಂಗ್ ಆರ್ ಡಿಟರ್ಮಿಂಗ್ ದ ಸ್ಯಾಂಪಲ್ ಸೈಜ್, ಸೊ ಅಂತಹ ಎರರ್ಸ್ಗಳನ್ನ ನಾವು ಕಂಪ್ಲೀಟ್ ಆಗಿ ಕಡಿಮೆ ಮಾಡುತ್ತಾ ಹೋಗಬಹುದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ 10 ಮೆಂಬರ್ಸ್ 20 ಮೆಂಬರ್ಸ್ಗೆ ಡೇಟಾವನ್ನ ಸೈಜ್ ಇಂದ ಸ್ಯಾಂಪಲ್ ಸೈಜ್ ಇಂದ ಡೇಟಾವನ್ನ ಕಲೆಕ್ಟ್ ಮಾಡ್ಕೊಂಡು ನಾವು SPSS ಪ್ಯಾಕೇಜ್ಗೆ ಹಾಕೋದಿಕ್ಕೆ ಆಗೋದಿಲ್ಲ. ಏನಕ್ಕೆ ಅಂತಂದ್ರೆ ಸೊ ಅಲ್ಲಿ ಬಿಲೋ 30 ಅಥವಾ ಎಬವ್ 30 ಸ್ಯಾಂಪಲ್ ಇತ್ತು ಅಂತಂದ್ರೆ ಫಾರ್ಮುಲಾಸ್ಗಳು ಚೇಂಜಸ್ ಆಗ್ತಾ ಹೋಗುತ್ತೆ. ಓಕೆ, ಲೆಸ್ ದ್ಯಾನ್ 30 ಮತ್ತೆ ಗ್ರೇಟರ್ ದ್ಯಾನ್ 30 ಅನ್ನೋದಕ್ಕೆ ಒಂದು ಫಾರ್ಮುಲಾಸ್ಗಳು ಬೇರೆ ಬೇರೆ ಆದಂತಹ ಅಥವಾ ವಿಭಿನ್ನವಾದಂತಹ SPSS ಸಾಫ್ಟ್ವೇರ್ ಅಲ್ಲೂ ಸಹ ಅದು ಕನ್ಸಿಡರ್ ಆಗುತ್ತೆ. ಸೊ ನಾವು ಎಷ್ಟು ಜನದಿಂದ, ಸೊ ಅದಕ್ಕೆ ಡಿಗ್ರೀಸ್ ಆಫ್ ಫ್ರೀಡಮ್ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ. ಸೊ ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆ, ಡಿಗ್ರೀಸ್ ಆಫ್ ಫ್ರೀಡಮ್ 100 ಮೆಂಬರ್ ಇದಾರಾ, 1000 ಇದಾರಾ, 10,000 ಇದಾರಾ? ಸೊ ಡಿಗ್ರೀಸ್ ಆಫ್ ಫ್ರೀಡಮ್ ಏನು ನಮಗೆ ಇಂಡಿಕೇಟ್ ಮಾಡುತ್ತೆ ಅನ್ನೋದೇ ಆದ್ರೆ ಸೊ ಟಿ ವ್ಯಾಲ್ಯೂ ಅಥವಾ ನಾವೇನೋ ಒಂದು ಮೀನ್ ವ್ಯಾಲ್ಯೂ ಟೋಟಲ್ ಡಿಫರೆನ್ಸ್ ಆಗ್ಬೋದು, ಮೀನ್ ವ್ಯಾಲ್ಯೂ ಹ್ಯೂಜ್ ಡಿಫರೆನ್ಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ನಾವೊಂದು 10,000 ಮೆಂಬರ್ಸ್ ಇಂದ ಡೇಟಾ ಕಲೆಕ್ಟ್ ಮಾಡ್ಕೊಂಡಿದೀವಿ, ಅದನ್ನು ಟೋಟಲ್ ಮಾಡಿದ್ರೆ ಸಮ್ ಎಷ್ಟು ಬರ್ಬೋದು, ಲ್ಯಾಕ್ಸ್ ಟುಗೆದರ್, ಕ್ರೋಸ್ ಟುಗೆದರ್ ಬರ್ಬೋದು, ಡಿಪೆಂಡಿಂಗ್ ಆನ್ ದ ಸ್ಕೋರಿಂಗ್ ಪ್ಯಾಟರ್ನ್ ಮೇಲೆ. ಅದು ಆವರೇಜ್ ಎಷ್ಟು ಬರ್ಬೋದು, ಅದೇ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೇಗೆ ಒಂದು ಗುಂಪು ಓಕೆ ಅಥವಾ ಒಬ್ಬ ವ್ಯಕ್ತಿ ಆ ಸ್ಟ್ಯಾಂಡರ್ಡ್ ಇಂದ ಅಥವಾ ಒಂದು ಆವರೇಜ್ ಮೀನ್ ಇಂದ ಡಿವಿಯೇಟ್ ಆಗಿದೆ ಅಥವಾ ಒಂದು ಗುಂಪು ಹೇಗೆ ಒಂದು ಆವರೇಜ್ ಇಂದ ಡಿವಿಯೇಟ್ ಆಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಪ್ಲೈ ಮಾಡ್ತೀವಿ. ಸೊ ಅದು ಎಷ್ಟು ಇರಬೇಕು, ಸ್ಟ್ಯಾಂಡರ್ಡ್ ಡಿವಿಯೇಷನ್ 0 ಹತ್ರ ಇದ್ದಷ್ಟು ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ ಸೊ ಅದನ್ನ ನಂಬಬಹುದು ಅಂತ ಸಾಮಾನ್ಯವಾಗಿ. ಎಷ್ಟು ಇರಬೇಕು ಆಕ್ಚುಲಿ, 10 ಇರಬೇಕಾ, ಅಬೌವ್ 20 ಇರಬೇಕಾ? ಓಕೆ, ಇನ್ ಕೇಸ್ ಏನಾದರೂ ಅಬೌವ್ 20, 60, 40 ವರೆಗೂ ಇದೆ. ಕೆಲವೊಂದು ಡೇಟಾವನ್ನ ಅನಾಲಿಸಿಸ್ ಮಾಡ್ತಾ ನೋಡ್ತಾ ಅಬ್ಸರ್ವ್ ಮಾಡ್ತಾ ಹೋದಾಗ ಸೊ 50, 60 ವರೆಗೂ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇರೋದ ಡೇಟಾವನ್ನ ನಾವು ನೋಡಿದೀವಿ. ಅಂತ ಮೂಮೆಂಟ್ ಅಲ್ಲಿ ಅಂತ ಡೇಟಾವನ್ನ ನಾವು ಕನ್ಸಿಡರ್ ಮಾಡ್ಕೋಬಹುದಾ? ಎಷ್ಟು ಸ್ಯಾಂಪ್ಲಿಂಗ್ ಎಷ್ಟಿತ್ತು ಅಂತಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು ವೇರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 100 ಇದ್ರೆ ಎಷ್ಟಿರುತ್ತೆ, 1000 ಇದ್ರೆ ಎಷ್ಟಿರುತ್ತೆ. ಸೊ ಅದಕ್ಕೋಸ್ಕರ ಈ ಸ್ಯಾಂಪ್ಲಿಂಗ್ ಅನ್ನ ನಾವು ಕನ್ಸಿಡರ್ ಮಾಡ್ಕೋಬೇಕಾದ್ರೆ ಅಥವಾ ಡಿಟರ್ಮೈನ್ ಮಾಡಬೇಕು ಅಂತಂದ್ರೆ ಸ್ಯಾಂಪಲ್ ಸೈಜ್ ಅನ್ನ ಓಕೆ ಸೊ ಯಾವ ರೀತಿಯಾದಂತಹ ಫಾರ್ಮುಲಾಸ್ಗಳ ಮುಖಾಂತರ ನಾವು ಅಪ್ಲೈ ಮಾಡ್ಕೊಂಡಿದೀವಿ, ಅದರಿಂದ ನಾವು ಸ್ಯಾಂಪಲ್ ಸೈಜ್ ಅನ್ನ ನಾವು ಗಣನೆಗೆ ತೆಗೆದುಕೊಂಡಿದೀವಿ. ಸೊ ಇದು ಪ್ರಮುಖ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ. ಸೊ ಇಂಪಾರ್ಟೆನ್ಸ್ ಆಫ್ ಸ್ಯಾಂಪ್ಲಿಂಗ್ ಅಂತ ಅಂದ್ರೆ ಎಷ್ಟು ಜನ ನಮಗೆ ಸಿಗ್ತಾರೆ ಅನ್ನೋದು ಮುಖ್ಯ ಆಗೋದಿಲ್ಲ, ಯಾವ ರೀತಿಯಾಗಿ ಅದನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಓಕೆ, ಸೊ ಟಿ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಅಥವಾ ಆರ್ ವ್ಯಾಲ್ಯೂ ಅಂತ ಇಟ್ಕೊಳ್ಳೋಣ. ಆರ್ ವ್ಯಾಲ್ಯೂ ಅಂತಂದ್ರೆ ಕಾರ್ಲೇಷನ್ ವ್ಯಾಲ್ಯೂ. ಸೊ ಕಾರ್ಲೇಷನ್ ಸೊ ಒಂದಷ್ಟು ಎರಡು ವೇರಿಯಂಟ್ ಗಳನ್ನ ನಾವು ಕಂಪೇರ್ ಮಾಡಿದಾಗ ಅಥವಾ ಕಾರ್ಲೇಟ್ ಮಾಡಿದಾಗ ಸೊ ಏನೋ ಒಂದು ವ್ಯಾಲ್ಯೂ ಬರುತ್ತೆ. ಪಾಸಿಟಿವ್ ರಿಲೇಶನ್ಶಿಪ್, ನೆಗೆಟಿವ್ ರಿಲೇಶನ್ಶಿಪ್ ಅಥವಾ ನ್ಯೂಟ್ರಲ್, ಸೊ ಏನೋ ಒಂದು ವ್ಯಾಲ್ಯೂ ಬರುತ್ತೆ. ಆ ವ್ಯಾಲ್ಯೂ ಒಂದು ಇಂಡಿಕೇಟ್ ಮಾಡುತ್ತೆ ನಮಗೆ. ಓಕೆ, ಸೊ ಯಾವ ರೀತಿ ಅಥವಾ ಯಾವ ಡೈರೆಕ್ಷನ್ ಅಲ್ಲಿ ಸಿಗ್ನಿಫಿಕೆಂಟ್ ಇದೆ ಅಥವಾ ಸಿಗ್ನಿಫಿಕೆಂಟ್ ಇಲ್ವಾ, ಸೊ ಅದನ್ನ ನಾವು ಅರ್ಥೈಸ್ಕೋಬೇಕು ಅನ್ನೋದೇ ಆದ್ರೆ ಸ್ಯಾಂಪ್ಲಿಂಗ್ ಅಥವಾ
ಸ್ಯಾಂಪ್ಲಿಂಗ್ ಸೈಜ್ ಏನಿರುತ್ತೆ ಸೊ ಅದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಏನಕ್ಕೋಸ್ಕರ ಇಂಪಾರ್ಟೆಂಟ್ ಆಗುತ್ತೆ ಸ್ಯಾಂಪ್ಲಿಂಗು? ಸೊ ಎಲ್ಲ ಕಾರಣಗಳಿಗೋಸ್ಕರ ಈ ಒಂದು ಸ್ಯಾಂಪ್ಲಿಂಗು ನಮಗೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಇನ್ನು ಕಾಮನ್ ಆಗಿರ್ತಕ್ಕಂತಹ ಏನೋ ಕೆಲವೊಂದು ಫೀಚರ್ಸ್ಗಳಿರುತ್ತೆ. ಏನು ಸ್ಯಾಂಪಲ್ ಏನಕ್ಕೋಸ್ಕರ ಬೇಕು, ಏನಕ್ಕೋಸ್ಕರ ಇಂಥದ್ದೇ ಮೆಥಡ್ಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಸೊ ನಾವು ಟೈಪ್ಸ್ ಅನ್ನ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಸೊ ಪ್ರಾಬಬಿಲಿಟಿನಲ್ಲಿ 4 ಇದೆ, ನಾನ್ ಪ್ರಾಬಬಿಲಿಟಿನಲ್ಲಿ 8ರಿಂದ 9 ನಾನ್ ಪ್ರಾಬಬಿಲಿಟಿ ಡಿಫ್ರೆಂಟ್ ಟೆಕ್ನಿಕ್ಸ್ ಇದೆ. ಏನಕ್ಕೋಸ್ಕರ ವಿಭಾಗಗಳನ್ನ ಮಾಡಿದ್ದಾರೆ, ಅಥವಾ ಏನಕ್ಕೋಸ್ಕರ ಅದಕ್ಕೆ ಅದರದೇ ಆದಂತ ಒಂದು ನೇಮಿಂಗ್ ಅನ್ನ ಕೊಟ್ಟಿದ್ದಾರೆ. ಸೊ ಅದರದ್ದು ವ್ಯಾಲ್ಯೂ ಎಷ್ಟು, ಆ ಒಂದು ಸಂಶೋಧನೆ ಯಾವ ಮೆಥಡ್ಗಳ ಮುಖಾಂತರ ನಾವು ಸಂಶೋಧನೆಗಳನ್ನ ಮಾಡಿದೀವಿ. ಸೊ ಅದಕ್ಕೆ ಪ್ರೊಸೀಜರ್ಸ್ ಬಹಳ ಪ್ರಮುಖವಾಗುತ್ತೆ. ಸೊ ಪ್ರತಿಯೊಂದಕ್ಕೂ ಒಂದೊಂದು ವಿಧಾನಗಳಿದೆ. ಎಷ್ಟು ಸ್ಯಾಂಪಲ್ ಸೈಜ್ ಅನ್ನ ನಾವು ಏನೋ ಗುರುತಿಸ್ಕೋಬೇಕು, ಯಾರನ್ನ ಗುರುತಿಸ್ಕೋಬೇಕು, ಎಷ್ಟು ಗುರುತಿಸ್ಕೋಬೇಕು, ಯಾಕೆ ಅಥವಾ ಹೇಗೆ ಅದನ್ನ ಡ್ರಾ ಮಾಡ್ಕೋಬೇಕು, ಡೇಟಾ ಯಾವಾಗ ಕಂಡಕ್ಟ್ ಮಾಡ್ಕೋಬೇಕು, ಓಕೆ, ಅದನ್ನ ಹೇಗೆ ಅಸೆಸ್ ಮಾಡಬೇಕು, ಅಥವಾ ಹೇಗೆ ಅದನ್ನ ಅಪ್ಲೈ ಮಾಡಬೇಕು, ಯಾರಿಗೆ ಅಪ್ಲೈ ಮಾಡಬೇಕು. ಸೊ ಇಷ್ಟು ಕ್ವಶನ್ಸ್ಗಳು ಒಂದು ವಿಧಾನವನ್ನ ನಾವು ಚೂಸ್ ಮಾಡ್ಕೋಬೇಕು ಅಂತ ಅಂದ್ರೆ ಬರ್ತಾ ಹೋಗುತ್ತೆ. ಓಕೆ, ಸೊ ಸ್ಯಾಂಪ್ಲಿಂಗ್ ಅಫ್ಕೋರ್ಸ್ ನಾವು ಮಾಡ್ತಾ ಇರ್ತಕ್ಕಂಥ ರಿಸರ್ಚ್ ಆಕ್ಟಿವಿಟೀಸ್ ಸೈಕಾಲಜಿನಲ್ಲಿ ಸ್ಯಾಂಪ್ಲಿಂಗ್ ಮೇಲೆ. ಸೊ ಅಲ್ಲಿ ಬಂದಿರತಕ್ಕಂಥ ಡೇಟಾ ಮೇಲೆ ನಾವು ಜನರಲೈಸೇಷನ್ ಮಾಡ್ತೀವಿ. ಜನರಲೈಸೇಷನ್ ಮಾಡಬೇಕು ಅಥವಾ ಪಾಲಿಸಿ ಮೇಕರ್ಸ್ಗೆ ನಾವು ಕೆಲವೊಂದು ಇನ್ಪುಟ್ಸ್ ಗಳನ್ನ ಕೊಡ್ತೀವಿ ಅಂತಂದ್ರೆ ಬಂದಿರತಕ್ಕಂಥ ಡೇಟಾ ಎಷ್ಟು ನಂಬಿಕೆಗೆ ಅರ್ಹವಾಗಿದೆ ಅನ್ನೋದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ. ಆ ಡೇಟಾ ನಮಗೆ ಅನ್ನಿಸ್ಬೇಕು, ಎಸ್ ದ ಡೇಟಾ ಈಸ್ ಜೆನ್ಯೂನ್ ಅಂತ, ಅಥವಾ ಈ ಡೇಟಾ ಮೇಲೆ ನಾವು ಕೊಟ್ಟಿರ್ತಕ್ಕಂಥ ಒಂದು ಇಂಟರ್ಪ್ರಿಟೇಷನ್ ಅಥವಾ ಡಿಸ್ಕಷನ್ಸ್ ಏನಿದೆ, ಎಸ್ ಇದು ಅಪ್ಲಿಕೇಬಲ್ ಟು ದ ಎಂಟೈರ್ ಪಾಪ್ಯುಲೇಷನ್ ಅಂತ, ಅಂದ್ರೆ ಆ ಏಜ್ ಗ್ರೂಪ್ನವ್ರಿಗೆ ಅಥವಾ ಆ ಒಂದು ಕಮ್ಯುನಿಟಿ ಅಂತ ಅಂದ್ರೆ ನಾವು ಅಕಾಡೆಮಿಕ್ ಅಂತ ತೆಗೆದುಕೊಂಡ್ರೆ ಅಕಾಡೆಮಿಕ್ ಮಾತ್ರ, ಅಥವಾ ಯಾರು 20 to 40 years ಈ ಒಂದು ಫೀಲ್ಡ್ ಅಲ್ಲಿ ಅಂದ್ರೆ IT ಸೆಕ್ಟರ್ ಅಥವಾ ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ತಕ್ಕಂಥವ್ರು ಅಥವಾ ಹೋಮ್ ಮೇಕರ್. ಸೊ ನಾವ್ ಏನೋ ಒಂದು ವೇರಿಯೇಬಲ್ಸ್ ಗಳನ್ನ ನಾವು ತೆಗೆದುಕೊಂಡಿರ್ತೀವಿ, ಅವರಿಗೆ ಅಪ್ಲಿಕೇಬಲ್ ಆಗೋ ರೀತಿಯಾಗಿ ಅದನ್ನು ಜನರಲೈಸೇಷನ್ ಮಾಡಬೇಕು ಅಂತಂದ್ರೆ ದ ಡೇಟಾ ಶುಡ್ ಬಿ ವೆರಿ ಜೆನ್ಯೂನ್. ಯಾವಾಗ ಜೆನ್ಯೂನ್ ಅಂತ ನಾವು ಪಡ್ಕೋಬೇಕು ಅಥವಾ ಅನ್ನಿಸ್ಕೋಬೇಕು, ನಮಗೆ ಆ ಒಂದು ಡೇಟಾ ಸ್ಯಾಟಿಸ್ಫೈ ಆಗ್ಬೇಕು. ಯಾರಿಗೆ? ಸಂಶೋಧಕರಿಗೆ. ಅದು ಹೇಗೆ ಅದು ಜೆನ್ಯೂನ್ ಅಂತ ಅನ್ಸುತ್ತೆ ಅಂತಂದ್ರೆ ನಾವು ಯಾವಾಗ ಆ ಒಂದು ಸ್ಯಾಂಪ್ಲಿಂಗ್ ಪ್ರೋಸೆಸ್ ಏನಿರುತ್ತಲ್ಲ, ಸ್ಯಾಂಪ್ಲಿಂಗ್ ಯಾವ ರೀತಿ ಚೂಸ್ ಮಾಡ್ಕೊಳ್ತಾ ಇದೀವಿ, ಯಾರಿಂದ ಕಲೆಕ್ಟ್ ಮಾಡ್ಕೊಳ್ತಾ ಇದೀವಿ. ಸೊ ಈವನ್ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತ ಅಂದ್ರೆ ಕನ್ಸೆಂಟ್ ಫಾರ್ಮ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆ ಒಬ್ಬ ವ್ಯಕ್ತಿಯ ಒಪ್ಪಿಗೆ ಇದೆಯಾ ಇಲ್ವಾ. ಸೊ ಕೆಲವೊಂದು ಎಥಿಕಲ್ ಇಶ್ಯೂಸ್ಗಳು ಬರುತ್ತೆ, ಲೀಗಲ್ ಇಶ್ಯೂಸ್ಗಳು ಬರುತ್ತೆ. ಸೊ ಆ ಎಲ್ಲ ಆಸ್ಪೆಕ್ಟ್ ಗಳನ್ನ ನಾವು ಗಣನೆಗೆ ತೆಗೆದುಕೊಂಡು ಡೇಟಾವನ್ನ ಅಥವಾ ದತ್ತಾಂಶಗಳನ್ನ ಸಂಗ್ರಹ ಮಾಡಿದೀವ ಅಥವಾ ಮಾಡಿಲ್ವ. ಸೊ ಏನಾದರೂ ಕ್ವೈರೀಸ್ಗಳು ಬರಬಹುದಾ ಅಥವಾ ಬರಲ್ವಾ, ಈ ಎಲ್ಲ ಅಂಶಗಳು ಸಹ ಈ ಒಂದು ಇಂಪಾರ್ಟೆನ್ಸ್ ಆಫ್ ಸ್ಯಾಂಪ್ಲಿಂಗಿಗೆ ಬಹಳ ಪ್ರಮುಖ ಅಥವಾ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗುತ್ತೆ. ಯಾವ ಡೇಟಾ ಜೆನ್ಯೂನು, ಹೇಗಿರಬೇಕು. ಸೊ ಅಫ್ಕೋರ್ಸ್ ಈ ಥಿಯರಿ ಏನ್ ಹೇಳಿರುತ್ತೆ ಅಥವಾ ಥಿಯರಿ ಯಾವ ರೀತಿ ಬಿಲ್ಡ್ ಆಗಿರುತ್ತೆ ಅಂತ ಅಂದ್ರೆ, ಸೊ ಒಂದು ವೇರಿಯೇಬಲ್ಸ್ಗೂ ಮತ್ತೊಂದು ವೇರಿಯೇಬಲ್ಸ್ಗೂ ಯಾವ ರೀತಿಯಾದಂಥ ಕನೆಕ್ಷನ್ಸ್ ಇದೆ, ಯಾವ ರೀತಿಯಾದಂತಹ ರಿಲೇಶನ್ಶಿಪ್ ಇದೆ, ಕಾರ್ಲೇಷನ್ಸ್ ಇದೆ. ಸೊ ಒಂದು ಸರ್ಟನ್ ಪೀರಿಯಡ್ ವರ್ಗು ಸಹ ಕೆಲವೊಂದು ಡೇಟಾ ಕಾರ್ಲೇಟ್ ಆಗ್ತಾ ಹೋಗುತ್ತೆ, ಕೆಲವೊಂದು ಡೇಟಾ ಅದಕ್ಕೆ ಸಪೋರ್ಟಿವ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಕೆಲವೊಂದು ವಿಷಯಗಳಲ್ಲಿ ಅದು ಮಾಡರೇಟ್ ಆಗಬಹುದು, ಅಥವಾ ನಾವು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅನ್ನ ನಾವು ಪಡ್ಕೊಳಕ್ಕೆ ಆಗ್ದಲೇ ಇರಬಹುದು. ಸೊ ಕೆಲವೊಂದು ವಿಷಯಗಳು, ಕೆಲವೊಂದು ವೇರಿಯೇಬಲ್ಸ್ಗಳು ಇನ್ಫ್ಲೂಯೆನ್ಸ್ ಮಾಡೋದ್ರಿಂದ, ಕೆಲವೊಂದು ವಿಷಯಗಳು ಅಥವಾ ವೇರಿಯೇಬಲ್ಸ್ಗಳು ನ್ಯೂಟ್ರಲ್ ಆಗೋದ್ರಿಂದ, ಅಥವಾ ಈ ಎಕ್ಸ್ಟರ್ನಲ್ ಅಥವಾ ಇಂಟರ್ನಲ್ ಎನ್ವಿರಾನ್ಮೆಂಟ್ಗಳು ಕಾಂಟ್ರಡಿಕ್ಟರಿ ಆಗಿ ಮೂವ್ ಆಗೋದ್ರಿಂದ ಸೊ ವ್ಯತಿರಿಕ್ತವಾದಂಥ ಫಲಿತಾಂಶಗಳು ಬರುವಂತ ಸಾಧ್ಯತೆಗಳು ಹೆಚ್ಚು. ಅದಕ್ಕೆಲ್ಲ ಬೇಸ್ ಆಗಿರ್ತಕ್ಕಂಥದ್ದೇ ಈ ಸ್ಯಾಂಪ್ಲಿಂಗ್. ಓಕೆ, ನಾವು ಯಾವ ರೀತಿ ಥಿಯರಿ ಹೇಳಿರುತ್ತೆ ಅದೇ ರೀತಿಯಾದಂತಹ ದತ್ತಾಂಶಗಳು ಬಂದಿದೆ, ಅದೇ ರೀತಿಯಾದಂತಹ ಇಂಟರ್ಪ್ರಿಟ್ ಮಾಡಿದೀವಿ ಅನ್ನೋದೇ ಆದ್ರೆ, ಸೊ ಅಫ್ಕೋರ್ಸ್ ಸೊ ಎಲ್ಲ ಒಂದ್ ಕಡೆ ಆ ಒಂದು ಡೇಟಾ ನಾವು ತೆಗೆದುಕೊಂಡಿರ್ತಕ್ಕಂಥ ಡೇಟಾ ಕೆಲವೊಂದು
ಏನೋ ಡ್ರಾಬ್ಯಾಕ್ಸ್ಗಳು ಇತ್ತು ಅಂತ ಅಂದ್ರೂ ಅಕ್ಸೆಪ್ಟ್ ಮಾಡೋ ರೀತಿಯಾಗಿರುತ್ತೆ. ಸೊ ನಾವೊಂದು ವಿಷಯದ ಬಗ್ಗೆ ನಾವು ಗೂಗಲ್ ಸರ್ಚ್ ಮಾಡಿದ್ರೆ ಸೊ ನಮಗೆ ಎರಡೂ ರೀತಿಯಾದಂಥ ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡೂ ರೀತಿಯಾದಂಥ ರಿಸರ್ಚ್ ಆಕ್ಟಿವಿಟೀಸ್ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ಇನ್ ಟರ್ಮ್ಸ್ ಆಫ್ ಪಾಸಿಟಿವ್ ರಿಲೇಶನ್ಶಿಪ್ ಅಥವಾ ನೆಗೆಟಿವ್ ರಿಲೇಶನ್ಶಿಪ್ ಅಂತ ಅಂದ್ರೆ, ಅಥವಾ ಕೆಲವೊಂದು ಸಲ ನ್ಯೂಟ್ರಲ್ ಬಂದಿರತಕ್ಕಂತಹ ಸ್ಟಡೀಸ್ಗಳು ಸಿಗುತ್ತೆ. ಕೆಲವೊಂದು ಬಾರಿ ಎಕ್ಸ್ಟ್ರೀಮ್ಲಿ ಅಕ್ಸೆಪ್ಟ್ ಆಗೋ ರೀತಿಯಲ್ಲಿ ಬರೋ ಅಂತಹ ದತ್ತಾಂಶಗಳನ್ನು ಸಹ ನಾವು ನೋಡ್ತೀವಿ. ಕೆಲವೊಂದು ಬಾರಿ ಎಕ್ಸ್ಟ್ರೀಮ್ಲಿ ರಿಜೆಕ್ಟ್ ಮಾಡುವಂತಹ ದತ್ತಾಂಶಗಳು ಸಹ ನಾವು ನೋಡ್ತಾ ಹೋಗ್ತೀವಿ. ಕಾರಣಗಳೇನು? ಆ ರೀತಿಯಾದಂತಹ ವಿಭಿನ್ನವಾದಂತಹ ಫಲಿತಾಂಶವನ್ನ ಪಡೀಲಿಕ್ಕೆ ಅಥವಾ ಅದನ್ನ ಎರರ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೇಕಾ? ರಿಸರ್ಚರ್ ಮಾಡುವಂತಹ ತಪ್ಪುಗಳು ಎಷ್ಟರ ಮಟ್ಟಿಗೆ ಅದು ರಿಸಲ್ಟ್ ಅಥವಾ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಅಂತಹ ಫಲಿತಾಂಶವನ್ನು ನಾವೇನಾದ್ರು ಜನರೇಷನ್ಗೆ ನಾವು ಕಳಿಸಿದ್ರೆ ಸೊ ಯಾವ ರೀತಿಯಾದಂತಹ ಅನಾಹುತಗಳು ಆಗಬಹುದು ಪಾಲಿಸಿ ಮೇಕರ್ಸ್ಗೆ ಅಥವಾ ಅಡ್ಮಿನಿಸ್ಟ್ರೇಟರ್ಗೆ, ಸೊ ಅಥವಾ ಯಾವ್ದಾದ್ರು ಒಂದು ಆರ್ಗನೈಸೇಷನ್ ಅಥವಾ ಇನ್ಸ್ಟಿಟ್ಯೂಷನ್ಸ್. ಸೊ ಇದು ಡೇಟಾ ಫಾರ್ ಎಕ್ಸಾಂಪಲ್ WHO ಅಂತ ಅಂದ್ರೆ ಅವ್ರು ಕೊಡುವಂತ ಯಾವುದೇ ಡಾಟಾ ಅನ್ನ ನಾವು ನಂಬ್ತಾ ಹೋಗ್ತೀವಿ, ಸುಲಭಕ್ಕೆ ನಂಬ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಸೂಸೈಡಲ್ ರೇಟ್ 1.7 ಇದೆ ಅಂತ ಒಂದು ಡೇಟಾ ಹೇಳಿದ್ರೆ ಸೊ ನಮ್ಮ ಇಂಡಿಯಾನು ಅದನ್ನ ಕನ್ಸಿಡರ್ ಒಳಗೊಂಡಂತೆ ಸೊ ಇಷ್ಟು ಪಾಪ್ಯುಲೇಷನ್ಗೆ ಇಷ್ಟು ಸೂಸೈಡಲ್ ಐಡಿಯೇಷನ್ಸ್ ಅಥವಾ ಕಮಿಟ್ ಆಗಿರುವಂತದ್ದು ಇದೆ ಅಂತ ನಾವು ಗಣನೆಗೆ ತೆಗೆದುಕೊಳ್ಳೋದೇ ಆದ್ರೆ ಸೊ ಅಫ್ಕೋರ್ಸ್ ಒಂದು ವ್ಯಾಲಿಡ್ ರೀಸನ್ಸ್ ಇರುತ್ತೆ. ಒಂದು ಸ್ಟಡಿ ಆ ಒಂದು ತನ್ನದೇ ಆದಂತಹ ವ್ಯಾಲ್ಯೂಗಳನ್ನು ಪಡ್ಕೊಂಡು ಹೋಗಿರುತ್ತೆ. ಓಕೆ, ಸೊ ಏನಕ್ಕೋಸ್ಕರ ಒಂದು ನಾವು ಡೇಟಾವನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಅಂತಂದ್ರೆ ಸೊ ಎಲ್ಲಾ ಪ್ಯಾರಾಮೀಟರ್ಸ್ಗಳನ್ನ ಸಹ ಒಂದು ಸಂಶೋಧನೆ ಮಾಡಬೇಕು ಅಂತಂದ್ರೆ ಸೊ ಅಂತಹ ಒಂದು ಆರ್ಗನೈಸೇಷನ್ ಅವರು ಫಾಲೋ ಮಾಡಿರ್ತಾರೆ. ಈ ಅಕಾಡೆಮಿಕಲಿ ಬಂತು ಅಂತ ಅಂದಾಗ ಫಾರ್ ಎಕ್ಸಾಂಪಲ್ ಡಿಗ್ರಿ ಪರ್ಪಸ್ಗೆ ನಾವು ಒಂದು ಡೆಸರ್ಟೇಷನ್ ಮಾಡ್ತಾ ಇದೀವಿ, ಮಿನಿ ರಿಸರ್ಚ್ ಗಳನ್ನು ಮಾಡ್ತಾ ಇದೀವಿ. ಸೊ ಎಲ್ಲಾ ಪ್ಯಾರಾಮೀಟರ್ಸ್ಗಳು ಎಸ್ಪೆಷಲಿ ಇಂತಹ ಡಿಸ್ಟೆನ್ಸ್ ಮೋಡ್ ಅಲ್ಲಿ ನಾವು ಒಂದು ರಿಸರ್ಚ್ ಆಕ್ಟಿವಿಟೀಸ್ ಮಾಡ್ತಾ ಇದೀವಿ ಅಂತ ಅಂದಾಗ ಸೊ ಕೆಲವೊಂದು ಬಾರಿ ಏನಾಗಿರುತ್ತೆ, ರಿಸರ್ಚ್ ಪ್ರಾಪರ್ ಡೆಫಿನೇಷನ್ಸೇ ಗೊತ್ತಿಲ್ಲ, ಅಥವಾ ಕೆಲವೊಂದು ವಿಧಾನಗಳ ಯಾವ ರೀತಿ ಸೈಂಟಿಫಿಕ್ ವಿಧಾನಗಳಲ್ಲಿ ಯಾವುದನ್ನ ಚೂಸ್ ಮಾಡ್ಕೋಬೇಕು. ಸೊ ಅಫ್ಕೋರ್ಸ್ ಹೈಯರ್ ಎಜುಕೇಶನ್ ಅಂತ ಅಂದಾಗ ಅಂದ್ರೆ ಆಫ್ಟರ್ PG, PhD ಅಥವಾ MPhil ಒಬ್ರು ಗೈಡ್ ಅಲಾಟ್ ಆಗ್ತಾರೆ. ಗೈಡ್ ಒಂದು ಡೈರೆಕ್ಷನ್ ಅಲ್ಲಿ ಪ್ರತಿಯೊಂದು ಎಲಿಮೆಂಟ್ಗಳು ಹೋಗ್ತಾ ಹೋಗುತ್ತೆ. ಸೊ ಅಟ್ಲೀಸ್ಟ್ ಅವ್ರು ಏನು ಮಾಡ್ಲಿಲ್ಲ ಅಂತಂದ್ರೂ ಅಬ್ಸರ್ವ್ ಮಾಡ್ತಾರೆ. ಸೊ ರೈಟ್ ಪೊಸಿಷನ್ ಅಲ್ಲಿ ಇದೆಯಾ ಅಥವಾ ಏನಾದ್ರು ಅದಕ್ಕೆ ಸೇರಿಸ್ಬೇಕಾ, ಆಡ್ ಮಾಡ್ಕೋಬೇಕಾ, ಅಥವಾ ಇರ್ತಕ್ಕಂಥದ್ದು ಏನಾದ್ರು ತೆಗಿಬೇಕು. ಸೊ ಎಲ್ಲದು ಅವರ ಕಂಟ್ರೋಲ್ ಇದೆ, ಅಬ್ಸರ್ವೇಷನ್ ಅಲ್ಲಿ ಹೋಗ್ತಾ ಇರುತ್ತೆ. ಬಟ್ ಡೆಸರ್ಟೇಷನ್ ಲೆವೆಲ್ ಅಂತ ಅಂದಾಗ ಸೊ ಎಲ್ಲಿ ರೆಗ್ಯುಲರ್ ಕಾಲೇಜಸ್ ಸೊ ಈ ತರದೆಲ್ಲ ಒಬ್ರು ಅಫ್ಕೋರ್ಸ್ ಗೈಡ್ ಅಂತ ಇರ್ತಾರೆ. ಮಿನಿ ರಿಸರ್ಚ್ ಅಂತ ಬಂದಾಗ ಅದಕ್ಕೆ ಯಾವುದೇ ರೀತಿಯ ಅಂತ ಗೈಡ್ ಇರೋದಿಲ್ಲ. ಸೊ ಥಿಯರೀಸ್ಗಳನ್ನು ಓದ್ಕೋಬೇಕು, ಕೆಲವೊಂದು ಯೂಟ್ಯೂಬ್ ವಿಡಿಯೋಸ್ಗಳನ್ನ ವಾಚ್ ಮಾಡ್ಕೋಬೇಕು, ಅಥವಾ ಏನ್ ಥಿಯರಿ ಪಾರ್ಟ್ ಹೇಳ್ಬೇಕು ಅಂತ ಅಂದ ಸಂದರ್ಭದಲ್ಲಿ ಏನ್ ಹೇಳಿರ್ತಾರೆ ಅದ್ರ ಬೇಸ್ ಮೇಲೆ ಅಥವಾ ಅದರ ಆಧಾರದ ಮೇಲೆನೆ ನಾವು ರಿಸರ್ಚ್ ಆಕ್ಟಿವಿಟೀಸ್ಗಳನ್ನ ಮಾಡಬೇಕು. ಸೊ ಯಾವ್ದು ಸರಿ ಯಾವ್ದು ತಪ್ಪು, ರಿಸರ್ಚ್ ಪ್ರಪೋಸಲ್. ಸೊ ಯಾವುದೇ ಒಬ್ಬ ವ್ಯಕ್ತಿಗೆ ಅಕಾಡೆಮಿಕ್ ಸ್ಟೂಡೆಂಟ್ ಅಂತಾನೆ ಇಟ್ಕೊಳ್ಳೋಣ, ಸ್ಟೂಡೆಂಟ್ಗೆ ಒಂದು ರಿಸರ್ಚ್ ಪ್ರಪೋಸಲ್ ರೆಡಿ ಮಾಡ್ಕೊಂಡ್ ಬನ್ನಿ ಅಂತಂದ್ರೆ ರಿಸರ್ಚ್ ಪ್ರಪೋಸಲ್ ಅಂದ್ರೆ ಏನು, ಏನೇನೆಲ್ಲ ಆಡ್ ಮಾಡಬೇಕು, ಸೊ ಒಂದಷ್ಟು ಪ್ರಶ್ನೆಗಳನ್ನ ನಮ್ಗೆ ಹಾಕ್ತಾರೆ. ಓಕೆ, ಸೊ ಆಬ್ಜೆಕ್ಟಿವ್ಸ್ ಹೆಂಗ್ ಮಾಡೋದು, ಹೈಪೋಥಿಸಿಸ್, ಆಲ್ಮೋಸ್ಟ್ ಆಲ್ ಗೈಡ್ಗಳೇ ಆಲ್ಮೋಸ್ಟ್ ಆಲ್ ಅದನ್ನ ರೆಡಿ ಮಾಡ್ಬಿಡ್ತಾರೆ ರಿಸರ್ಚ್ ಪ್ರಪೋಸಲ್. ಸೊ ಅವ್ರು ಮಾಡ್ಕೊಳೋವಂಥದ್ದೇನು, ಯಾರೋ ರಿಸರ್ಚ್ ಸಂಶೋಧನಾ ವಿದ್ಯಾರ್ಥಿ ವೇರಿಯೇಬಲ್ಸ್ಗಳನ್ನು ಹುಡುಕ್ತಾರೆ, ಅದಕ್ಕೆ ವೇರಿಯೇಬಲ್ಸ್ಗೆ ಅಥವಾ ಅವುಗಳನ್ನು ಮೆಜರ್ ಮಾಡುವಂತಹ ಟೂಲ್ಸ್ಗಳನ್ನು ಹುಡುಕ್ತಾರೆ. ಸೊ ಇವೆರಡನ್ನು ಫೈನಲೈಸ್ ಆಯ್ತು ಅಂತಾರೆ, ಇನ್ನು ರೆಸ್ಟ್ ಆಫ್ ದ ಥಿಂಗ್ಸ್ ವೆರಿ ಈಸಿ ಟು ಫ್ರೇಮ್ ರಿಸರ್ಚ್ ಪ್ರಪೋಸಲ್. ಸೊ ಇದೆಲ್ಲ ಒಂದು ರಿಸರ್ಚ್ ಪ್ರೋಸೆಸ್ನಲ್ಲಿ ಬರ್ತಕ್ಕಂಥ ಪ್ರಮುಖ ಪಾತ್ರಗಳು, ಘಟ್ಟಗಳು. ಆ ಘಟ್ಟಗಳಲ್ಲಿ ನಾವು ಅನೇಕ ತಪ್ಪುಗಳನ್ನು ಮಾಡ್ತಾ ಹೋಗ್ತೀವಿ. ಅನೇಕ ತಪ್ಪುಗಳ ಸಂದರ್ಭಗಳಲ್ಲಿ ಏನಾದ್ರು ನಾವು ಡೇಟಾ ಇಂಟರ್ಪ್ರಿಟೇಷನ್ ಡಿಸ್ಕಷನ್ ಮಾಡ್ತೀವಿ ಅನ್ನೋದೇ ಆದರೆ ಅಂತಗಳ ಆಧಾರದ ಮೇಲೆ ಸೊ ಎಂಟೈರ್ ರಿಸರ್ಚ್ ಡೈರೆಕ್ಷನ್ಸ್ಗಳೇ ಅಥವಾ ರಿಸರ್ಚ್ನ ಕೆಲವೊಂದು ಪರ್ಪಸ್ಗಳೇ ಸರ್ವ್ ಆಗದಲ್ಲೇ ಇರೋಂತಹ ಹಲವಾರು ಉದಾಹರಣೆಗಳು ನಮ್ಮಲ್ಲೇ ಇರುತ್ತೆ, ಎಸ್ಪೆಷಲಿ ಈ ಅಕಾಡೆಮಿಕ್ ರಿಲೇಟೆಡ್ ರಿಸರ್ಚ್ ಆಕ್ಟಿವಿಟೀಸ್. ಆ ಒಂದು ಕಂಡೀಷನ್ ಅಲ್ಲಿ ಇಂಪಾರ್ಟೆನ್ಸ್ ಆಫ್ ಸ್ಯಾಂಪ್ಲಿಂಗ್ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ.
ಸೊ ಕಾಮನ್ ಆಗಿ ನಮಗೆ ಗೊತ್ತಿದೆ, ಸೊ ನಮೂನೆ ತೆಗೆದುಕೊಳ್ಳೋದ್ರಿಂದ ಕಾಲ, ಶಕ್ತಿ, ಹಣ ಉಳಿತಾಯ ಆಗುತ್ತೆ ಅಂತ. ಓಕೆ, ಸೊ ಆಬ್ವಿಯಸ್ಲಿ ಈ ಒಂದು ಪಾಯಿಂಟ್ಗಾದ್ರೂ ನಾವು ಈ ಸ್ಯಾಂಪ್ಲಿಂಗ್ ಎಷ್ಟು ಪ್ರಮುಖ ಅನ್ನೋದನ್ನ ಗಣನೆಗೆ ತೆಗೆದುಕೊಳ್ತೀವಿ. ಮೇಜರ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಂದು ಡೇಟಾ, ಸೊ ಆಲ್ಮೋಸ್ಟ್ ಅಲ್ಲಿ ಈಗ ಯಾರು ರಿಸರ್ಚ್ ಬಗ್ಗೆ ಮಾಹಿತಿ ಇದೆ, ಈಗಾಗಲೇ ಮಾಹಿತಿ ಇದೆ, ಅಥವಾ ರಿಸರ್ಚ್ ಗೈಡ್ ಅಂತ ಏನಿರ್ತಾರೆ, ಸೊ ಅವ್ರಿಗೆ ಒಂದು ಐಡಿಯಾ ಇರುತ್ತೆ ಅವ್ರು ಹೇಗೆ ಅವ್ರು ತೆಗೆದುಕೊಂಡಿರ್ತಕ್ಕಂತಹ ಡೇಟಾ ವ್ಯಾಲಿಡ್ ಅಥವಾ ಇನ್ವ್ಯಾಲಿಡ್ ಅಂತ ಯಾವ ರೀತಿಯಾಗಿ ಗುರುತಿಸ್ಕೊಳ್ತಾರೆ ಅನ್ನೋದೇ ಆದ್ರೆ ಬೇರೆ ಬೇರೆ ಪ್ಯಾರಾಮೀಟರ್ಸ್ಗಳು, ಆದ್ರೆ ಶಾರ್ಟ್ ಕಟ್ಗಳನ್ನ ಅವರು ಕಂಡುಕೊಂಡಿರ್ತಾರೆ. ಸೊ ಏನಪ್ಪಾ ಅಂತಾರೆ, ಕರ್ಟಸಿಸ್ ಮತ್ತೆ ಕ್ವಿನೆಸಿಸ್ ನಾರ್ಮಲಿ ಡಿಸ್ಟ್ರಿಬ್ಯೂಟೆಡ್ ಕರ್ವ್ ಅಲ್ಲಿ ಹಾಕಿದ್ರೆ ವಿತ್ ಇನ್ ದ ರೇಂಜ್ ಬರುತ್ತಾ. ಎರಡನೇ ವಿಧಾನ, ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಸ್ ಪರ್ ದ ಏನು ನಾರ್ಮ್ಸ್ ಏನಿದೆ, ನಾರ್ಮ್ಸ್ ಪ್ರಕಾರ ಇದೆಯಾ ಅಥವಾ ಇಲ್ವಾ. ಮತ್ತೊಂದು ವಿಧಾನ, ಸೊ ಅದನ್ನ ಕ್ರೋನ್ಬಾ ಆಲ್ಫಾ ನಾವೇನಾದ್ರು ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ವಿತ್ ಇನ್ ದ ರೇಂಜ್ ಬಂದಿದೆಯಾ ಅಥವಾ ಬಂದಿಲ್ವಾ. ಅಥವಾ ನಮ್ಮ ಸ್ಟಡೀಸ್, ಸೊ ಟೂಲ್ಸ್ ಅನ್ನು ಯೂಸ್ ಮಾಡಬೇಕಾದ್ರೆ ಸೊ ಅಫ್ಕೋರ್ಸ್ ಆ ಒಂದು ಸ್ಟಡೀಸ್ ಮಾಡ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬಂದಿರ್ತ ಕ್ರೋನ್ಬಾ ಆಲ್ಫಾ ಎಷ್ಟಿರ್ತದೆ ಅದನ್ನ ಮೆನ್ಷನ್ ಮಾಡಿರ್ತಾರೆ ಮೆಥಡಾಲಜಿನಲ್ಲಿ. ಬಟ್ ಆ ಕ್ವಶನ್ ಅನ್ನ ನಾವು ಆಸ್ ಎ ಏನೋ ರಿಸರ್ಚರ್ ಅಪ್ಲೈ ಮಾಡಿದಾಗ ವಿತ್ ಇನ್ ಅ ರೇಂಜ್ ಬಂದಿದೆಯಾ ಅಥವಾ ಇಲ್ವಾ. ಸೊ ಈ ಮೂರು ಪ್ಯಾರಾಮೀಟರ್ಸ್ಗಳಲ್ಲಿ ಒಂದೇನಾದ್ರೂ ಸಹ ಇರ್ತಕ್ಕಂಥ ಪ್ಯಾರಾಮೀಟರ್ನ ರೀಚ್ ಮಾಡ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ನಮಗೆ ಅರ್ಥ ಆಗುತ್ತೆ ಈ ಒಂದು ಡೇಟಾ ಅಷ್ಟು ಜೆನ್ಯೂನಿಟಿ ಅಂತ ಅಂದ್ರೆ ಒಪ್ಕೊಳ್ಳುವಂತ ರೀತಿಯಲ್ಲಿ ಇದೆಯೋ ಅಥವಾ ಇಲ್ವೋ ಅನ್ನೋದನ್ನ ನಾವು ಒಂದು ಕನ್ಕ್ಲೂಡಿಗೆ ಬರುವಂತಹ ವಿಧಗಳು. ಸೊ ಹಾಗಾಗಿ ಡೇಟಾ ನೋಡಿದ್ರೇನೆ ಅಥವಾ ಡೇಟಾ ನಾವು ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ಬೇಸಿಕ್ ಬಿಫೋರ್ ಗೋಯಿಂಗ್ ಟು ಅಪ್ಲೈ ಡಿಫ್ರೆಂಟ್ ಸ್ಟಾಟಿಸ್ಟಿಕಲ್ ಮೆಥಡ್ ಕೆಲವೊಂದು ಪ್ಯಾರಾಮೀಟರ್ಸ್ಗಳನ್ನ ನಾವು ಟೆಸ್ಟ್ ಮಾಡ್ತೀವಿ. ಆ ಟೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಅದು ಡೇಟಾ ಎಷ್ಟು ಜೆನ್ಯೂನ್ ಆಗಿದೆ ಅನ್ನೋದನ್ನ ನಮಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಕೊಳ್ಳುವಂತ ಇವತ್ತಿನ ಒಂದು ಸಾಫ್ಟ್ವೇರ್ಗಳೆಲ್ಲ ಅದೆಲ್ಲ ಸಾಧ್ಯ ಆಗುತ್ತೆ. ಸೊ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಷಯಗಳೇನಪ್ಪಾ ಅಂತ ಅಂದ್ರೆ ಸಾಮ್ಯತೆಗಳು. ಒಬ್ಬ ವ್ಯಕ್ತಿ, ಸೊ ಅಫ್ಕೋರ್ಸ್ ಇಂಡಿವಿಜುವಲ್ ಡಿಫರೆನ್ಸಸ್ ಇರುತ್ತೆ, ಆದ್ರೆ ನಾವು ತೆಗೆದುಕೊಂಡಿರ್ತಕ್ಕಂತಹ ಒಂದು ವಿಷಯಕ್ಕೆ ಸಂಬಂಧಿಸಿದಂತಹ ಒಂದು ವಿಷಯಗಳು ಒಬ್ಬ ವ್ಯಕ್ತಿಗೆ ಮತ್ತೊಬ್ಬ ವ್ಯಕ್ತಿಗೆ ಅಥವಾ ಒಂದು ಸಮೂಹದ ಜೊತೆಗೆ ನಾವು ಕಂಪೇರ್ ಮಾಡಿದಾಗ ಎಷ್ಟು ಸಾಮ್ಯತೆಗಳು ಇದೆ ಅಥವಾ ಸಾಮ್ಯತೆಗಳು ಇದೆಯಾ ಅಥವಾ ಇಲ್ವಾ, ಸೊ ಇದ್ರೆ ಎಷ್ಟು ಕಾರ್ಲೇಟೆಡ್ ಇದೆ, ಈ ಎಲ್ಲ ಅಂಶಗಳನ್ನು ಸಹ ಅಥವಾ ಲೋಡಿಂಗ್ ಫ್ಯಾಕ್ಟರ್ಸ್ ಎಷ್ಟಿದೆ. ಲೋಡಿಂಗ್ ಫ್ಯಾಕ್ಟರ್ಸ್ ಫಾರ್ ಎಕ್ಸಾಂಪಲ್ ಸ್ಟ್ರೆಸ್ನ ಅಸೆಸ್ ಮಾಡಬೇಕು ಅಂತಾರೆ ಅನೇಕ ಕಾರಕಾಂಶಗಳು ಸ್ಟ್ರೆಸ್ಗೆ ಕಾರಣ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಅಕಾಡೆಮಿಕ್ ಸ್ಟ್ರೆಸ್ ಅಂತ ಅಂದ್ರೆ ಕೇವಲ ಏನೋ ಪಠ್ಯ ಅಥವಾ ಹೋಮ್ ವರ್ಕು ಅಥವಾ ಎಕ್ಸಾಮ್ ಫೀ ಎಕ್ಸಾಮು ಇದಷ್ಟೇ ಕಾರಣ ಆಗಿರೋದಿಲ್ಲ. ಅದನ್ನು ಬಿಟ್ಟು ಅನೇಕ 10 ವಿಷಯಗಳು ಅಥವಾ ಕಾರಕಾಂಶಗಳು ಅದಕ್ಕೆ ಕಾರಣ ಆಗಿರುತ್ತೆ. ಯಾವ ವಿಚ್ ಫ್ಯಾಕ್ಟರ್ ಈಸ್ ಕಾಂಟ್ರಿಬ್ಯೂಟಿಂಗ್ ಮೋರ್ ಅಥವಾ ಲೋಡಿಂಗ್ ಮೋರ್ ಅನ್ನೋದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ ಯಾವುದೇ ಒಂದು ವಿಷಯ ತೆಗೆದುಕೊಂಡ್ರು ಸಹ. ಸೊ ಅದು ಈ ಒಂದು ಸ್ಯಾಂಪ್ಲಿಂಗ್ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿಯೂ ಸಹ ಈ ಒಂದು ಫ್ಯಾಕ್ಟರ್ಸ್ಗಳು, ಲೋಡಿಂಗ್ ಫ್ಯಾಕ್ಟರ್ಸ್ಗಳು ಇರಬಹುದು, ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ಸ್ಗಳು ಇರಬಹುದು, ಯಾವುದನ್ನ ನಾವು ತೆಗೆದುಕೋಬೇಕು ಅಥವಾ ಯಾವುದನ್ನ ನಾವು ಬಿಡಬೇಕು ಅನ್ನೋದು ಅರ್ಥ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್, ಪಡೆದುಕೊಳ್ಳುವಂತ ದತ್ತಾಂಶಗಳು ಅಪರಿಮಿತವಾಗಿದ್ದಂತ ಸಂದರ್ಭದಲ್ಲಿ ಯಾವ ಡೇಟಾವನ್ನ ನಾವು ತೆಗೆದುಕೋಬೇಕು ಅನ್ನೋದು ರಿಸರ್ಚರ್ಗೆ ಗೊತ್ತಿರಬೇಕು. ಸೊ ಯೂಸ್ ಡೇಟಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಸೆನ್ಸಸ್ ಡೇಟಾ ಅಂತಾನೆ ಇಟ್ಕೊಳ್ಳೋಣ. ಅದನ್ನ ಯಾವ ಬೇಕಾದ್ರೂ ಅಥವಾ ಯಾವ ಪರ್ಪಸ್ ಬೇಕಾದ್ರೂ ಯೂಸ್ ಮಾಡ್ಬೋದು. ನಮಗೆ ಬರೇ ಅಥವಾ ಕೇವಲ ಮೇಲ್ ಎಷ್ಟು ಫಿಮೇಲ್ ಎಷ್ಟು ಅನ್ನೋದು ತಿಳ್ಕೋಬೇಕು. ನಮ್ಮ ಆಬ್ಜೆಕ್ಟ್ ವೆರಿ ಕ್ಲಿಯರ್. ಕರ್ನಾಟಕದ ಪಾಪ್ಯುಲೇಷನ್ ಅಂತಾನೆ ಇಟ್ಕೊಳ್ಳೋಣ. ಓಕೆ, ಒಂದು 6 crore 7 crore ಏನೋ ಇದ್ದಾರೆ. ನಮಗೆ ನಮ್ಮ ಸ್ಟಡೀಸ್ ಅಲ್ಲಿ ಇರ್ತಕ್ಕಂತಹ ಒಂದು ಆಬ್ಜೆಕ್ಟಿವ್ ಏನು ಅಂತಂದ್ರೆ ಮೇಲ್ಗೂ ಫಿಮೇಲ್ಗೂ ಇರ್ತಕ್ಕಂಥ ಡಿಫರೆನ್ಸಸ್ಗಳನ್ನ, ಅದು ಎಷ್ಟು ಡಿಫರೆನ್ಸ್ ಇರ್ಬೋದು ಅದನ್ನ ನೋಡೋದಷ್ಟೇ. ಅಲ್ಲಿ ಇರ್ತಕ್ಕಂಥ ಯೂಜ್ ಡೇಟಾದಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡುವಂಥದ್ದು ಬರೀ 2, ಮೇಲ್ ಎಷ್ಟು ಫಿಮೇಲ್ ಎಷ್ಟು.
ಅದರ ರೇಷಿಯೋ ಎಷ್ಟಿದೆ ಅನ್ನೋದು ಮಾತ್ರ ನಾವು ನೋಡ್ಕೊಳ್ತೀವಿ. ಸೊ ಅಲ್ಲಿ ಅಪರಿಮಿತವಾಗಿರತಕ್ಕಂತಹ ಒಂದು ನಾವು ಡೇಟಾವನ್ನ ತೆಗೆದುಕೋಬೇಕು ಅಂತ ಸಂದರ್ಭದಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಏಜ್ ಗ್ರೂಪು ಅಥವಾ ಪರ್ಟಿಕ್ಯುಲರ್ ಒಂದು ಸಮೂಹ ಅಥವಾ ಒಂದು ಪರ್ಟಿಕ್ಯುಲರ್ ನೇಚರ್ ಇರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಈಗ ಪ್ರೈವೇಟ್ ನರ್ಸು ಅಥವಾ ಗೌರ್ಮೆಂಟ್ ನರ್ಸ್ಗೂ ಇರತಕ್ಕಂತಹ ವರ್ಕ್ ಪ್ರೆಷರ್ ಎಷ್ಟು ಅಂತ ನಾವು ಅಸೆಸ್ ಮಾಡಬೇಕು. ಸೊ ಅಲ್ಲಿ ನಾವು ಡಿಫೈನ್ ಮಾಡಬೇಕು ಯಾರು ಗೌರ್ಮೆಂಟ್ ನರ್ಸು, ಯಾರು ಪ್ರೈವೇಟ್ ನರ್ಸು, ವರ್ಕ್ ನೇಚರ್ ಏನು, ಅವ್ರು ಎಷ್ಟು ಅವರ್ಸ್ ಅದು ಎಷ್ಟು ಡ್ಯೂರೇಷನ್ ಅಲ್ಲಿ ವರ್ಕ್ ಮಾಡ್ತಾರೆ. ಓಕೆ, ಸೊ ಅವರು ವರ್ಕಿಂಗ್ ಎನ್ವಿರಾನ್ಮೆಂಟ್ ಯಾವ ರೀತಿಯಾಗಿರುತ್ತೆ, ಇಂಟರ್ನಲ್ ಎನ್ವಿರಾನ್ಮೆಂಟ್, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್. ಸೊ ಯಾವ ರೀತಿಯಾದಂತಹ ಅಂಶಗಳು ಅವರಿಗೆ ತುಂಬಾ ಪ್ರೆಷರ್, ವರ್ಕ್ ಪ್ರೆಷರ್ ಅನ್ನ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, OPD ನಲ್ಲಿ ಇದ್ದಾಗ ಪ್ರೆಷರ್ಗೆ ಒಳಗಾಗ್ತಾರ, ಆಪರೇಷನಲ್ ಥಿಯೇಟರ್ ಅಲ್ಲಿ ಇದ್ದಾಗ ಪ್ರೆಷರ್ಗೆ ಒಳಗಾಗ್ತಾರ. ಸೊ ವಿಚ್ ಫ್ಯಾಕ್ಟರ್ಸ್ ಕಂಟ್ರಿಬ್ಯೂಟಿಂಗ್ ಮೋರ್ ಅಂಡ್ ಮೋರ್ ಅಂಡ್ ಮೋರ್. ಸೊ ನಾವು ಈಸಿಯಾಗಿ ಇದನ್ನ ಡಿಫೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇಂಡಿವಿಜುವಲ್ ಅಂತ ನಾವು ತೆಗೆದುಕೊಂಡಾಗ, ಸೊ ಅಫ್ಕೋರ್ಸ್ ಕೆಲವರಿಗೆ ಆಪರೇಷನಲ್ ಥಿಯೇಟರ್ ಅಲ್ಲಿ ವರ್ಕ್ ಮಾಡೋದೇ ಅವ್ರಿಗೆ ಹೆಚ್ಚು ಖುಷಿ ಕೊಡ್ಬೋದು. ಕೆಲವರಿಗೆ OPD ನಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚು ಖುಷಿ ಕೊಡ್ಬೋದು. ಸೊ ಅಲ್ಲಿ ವರ್ಕ್ ಪ್ರೆಷರ್ ಇಲ್ದೇನೆ ಇರಬಹುದು. ನಾವು ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತ ನಾವು ತೆಗೆದುಕೊಂಡಾಗ, ಸೊ ಎಷ್ಟು ಜನನ ನಾವು ತೆಗೆದುಕೋಬೇಕು, ಎಷ್ಟು ಪಾಪ್ಯುಲೇಷನ್ಗೆ ಎಷ್ಟು ಜನ ಇರಬೇಕು. ಸೊ 100 ಮೆಂಬರ್ಸ್ ಇರ್ತಾರೆ ಒಂದು ಹಾಸ್ಪಿಟಲ್ ಅಲ್ಲಿ. ಒಬ್ಬ ನರ್ಸ್ ಅನ್ನ ನಾವು ಇಂಟರ್ವ್ಯೂ ಮಾಡಿದಾಗ ನಿಮಗೆ ವರ್ಕ್ ಪ್ರೆಷರ್ ಯಾವಾಗ ವರ್ಕ್ ಪ್ರೆಷರ್ ಅಂತ ಅನ್ನಿಸ್ತಾ ಅಂತ ನಾವು ಏನಾದ್ರು ಕ್ವಶನ್ಸ್ ಕೇಳಿದ್ರೆ ವರ್ಕ್ ಪ್ರೆಷರ್ ಇಲ್ಲ ಅಂತ ರಿಪೋರ್ಟ್ ಮಾಡ್ಬೋದು. ಸೊ ಪ್ರತಿಯೊಂದು ಆಸ್ಪೆಕ್ಟ್ ಅಲ್ಲೂ ಸೊ ಅವರು ಎಂಜಾಯ್ ಮಾಡಿಕೊಂಡು ಕೆಲಸವನ್ನು ಮಾಡ್ತಾ ಇರಬಹುದು. ಸೊ ಆ ಒಂದು ಆಧಾರದ ಮೇಲೆ ನಾವು ಡೇಟಾವನ್ನ ಇಂಟರ್ಪ್ರಿಟ್ ಅಥವಾ ಜನರಲೈಸೇಷನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಅಥವಾ 100 ಮೆಂಬರ್ಸ್ ಇದ್ದಾರೆ ಅಂತಂದ್ರೆ 100 ಮೆಂಬರ್ಸ್ ಅನ್ನು ಸಹ ನಾವು ಇಂಟರ್ವ್ಯೂ ಮಾಡಿ ದತ್ತಾಂಶವನ್ನ ತೆಗೆದುಕೊಂಡು ಅಥವಾ ಅದ್ರ ಮೇಲೆ ಡಿಸ್ಕಸ್ ಮಾಡುವಂತಹ ಅಥವಾ ಜನರೇಷನ್ ಮಾಡುವಂತಹ ಪ್ರಕ್ರಿಯೆಗಳು ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂತ ಅಂದ್ರೆ ಅದು ಬೇರೆ ಬೇರೆ ಆಂಗಲ್ ಅಲ್ಲಿ ನೆಗೆಟಿವ್ ಆಗ್ತಾ ಹೋಗುತ್ತೆ ಅಥವಾ ದುಸ್ತರ ಆಗ್ತಾ ಹೋಗುತ್ತೆ, ಅಥವಾ ಅದು ಮಾಡಕ್ ಆಗದೇ ಇರುವಂತ ಸಂದರ್ಭಗಳು ಹೆಚ್ಚಾಗಿ ಇರಬಹುದು. ಸೊ 100 ನಂಬರ್ಸ್ 100 ಈಸಿ ಆಗ್ಬಹುದು. ಅದು ಲ್ಯಾಕ್ಸ್ ಟುಗೆದರ್ ಅಲ್ಲಿ ಇದ್ರೆ, ಸೊ ಲ್ಯಾಕ್ಸ್, ಈಗ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರ್ತಕ್ಕಂತಹ ನರ್ಸ್ಗಳ ಮನಸ್ಥಿತಿಗಳನ್ನ ನಾವು ಅಧ್ಯಯನ ಮಾಡಬೇಕು ಅನ್ನೋದೇ ಆದ್ರೆ, ಸೊ ಎಷ್ಟು ಯೂಸ್ ಡೇಟಾ ಆಗುತ್ತೆ, ಅಥವಾ ನಾವು ಅದನ್ನ ಏನ್ ಮಾಡ್ತೀವಿ, ಯಾವ ರೀತಿ ತಗೋಬೇಕು, ಎಷ್ಟು ತೆಗೆದುಕೋಬೇಕು, ಯಾವ ಪ್ರಪೋರ್ಷನೇಟ್ ತಗೋಬೇಕು. ಸೊ ಇವೆಲ್ಲ ನಾವು ಇದನ್ನೆಲ್ಲ ಟೈಪ್ಸ್ ಅಲ್ಲಿ ನೋಡಿದ್ದೀವಿ. ಏನಕ್ಕೆ ಬೇಕಾಗುತ್ತೆ ಅನ್ನೋದು ನಾವು ಇಲ್ಲಿ ಮಾತ್ರ ನಾವು ನೋಡ್ಬೇಕು. ನೆಕ್ಸ್ಟ್, ಯಾವಾಗ ಸಂಶೋಧನೆಯಲ್ಲಿ ಅನೇಕ ವ್ಯಕ್ತಿಗಳನ್ನು ವ್ಯವಸ್ಥಿತವಾಗಿ ಅಥವಾ ಉದ್ದೇಶಪೂರ್ವಕವಾಗಿ ನಮ್ಮ ಅಧ್ಯಯನಗಳಲ್ಲಿ ಬಳಸ್ಕೊಳ್ತಾವೋ, ಸೊ ಅಂತಹ ಸಂದರ್ಭದಲ್ಲಿ ನಮೂನೆ ಹೆಚ್ಚು ಅವಶ್ಯಕತೆ ಬರ್ತಾ ಹೋಗುತ್ತೆ. ಓಕೆ, ಸೊ ಯಾವುದೇ ಒಂದು ರಿಸರ್ಚ್ ಆಕ್ಟಿವಿಟೀಸ್ಗೆ ಒಂದು ಆಬ್ಜೆಕ್ಟಿವ್ ಇರುತ್ತೆ. ಯಾವುದೇ ಒಂದು ರಿಸರ್ಚ್ ಆಕ್ಟಿವಿಟೀಸ್ ಅನ್ನ ನಾವು ತೆಗೆದುಕೊಂಡ್ರು ಸಹ ನಮ್ಮ ಸೈಕಾಲಜಿನಲ್ಲಿ ಬಂದ ಒಂದು ಹೈಪೋಥಿಸಿಸ್ ಇರುತ್ತೆ. ಹೈಪೋಥಿಸಿಸ್ ನಾವು ಹಾಕೊಳ್ತಾ ಹೋಗ್ತೀವಿ. ಆ ಹೈಪೋಥಿಸ್ಗೆ ಸಪೋರ್ಟ್ ಮಾಡುವಂತಹ ಡೇಟಾ ನಮಗೆ ಬೇಕು. ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದಾ ಅಥವಾ ರಿಜೆಕ್ಟ್ ಆಗಿದೆಯಾ ಒಂದು ಹೈಪೋಥಿಸ್, ನಾವು ಒಂದು ಡೇಟಾ ಆಧಾರದ ಮೇಲೆ ನಾವು ಇಂಟರ್ಪ್ರಿಟ್ ಮಾಡ್ತಾ ಹೋಗ್ತೀವಿ. ಅಂತ ಸಂದರ್ಭದಲ್ಲಿ ನಾವು ಪಡ್ಕೊಂಡಿರ್ತಕ್ಕಂತಹ ಒಂದು ಡೇಟಾ ಎಷ್ಟು ಸಿಗ್ನಿಫಿಕೆಂಟ್ ಮೆಥಡ್ ಅಲ್ಲಿ ಅಥವಾ ಪ್ರೊಸೀಜರ್ ಅನ್ನ ನಾವು ಫಾಲೋ ಮಾಡಿದ್ದೀವಿ, ಎಷ್ಟು ವ್ಯಾಲಿಡ್ ಆಗಿರ್ತಕ್ಕಂಥ ಡೇಟಾ ಅದು ಅನ್ನೋದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಅದನ್ನು ಬಿಟ್ರೆ, ಸೊ ಇಷ್ಟು ಇಂಪಾರ್ಟೆನ್ಸ್ಗಳನ್ನ ಬಿಟ್ರೆ, ಸೊ ವ್ಯಾಪ್ತಿಯನ್ನು ಹೆಚ್ಚಿಸುತ್ತೆ. ಉಪಯೋಗಗಳು, ಸೊ ಏನೇನು ಉಪಯೋಗಗಳು ಇದೆ ಅಂತ ಅಂದ್ರೆ, ಸೊ 16 ಉಪಯೋಗಗಳು ಇದೆ. ವೇಗ ಹೆಚ್ಚಿಸುತ್ತೆ, ಫಲಿತಾಂಶ ಬೇಗ ದೊರಕಿಸುತ್ತೆ, ಸಂಶೋಧನೆ ವ್ಯಾಪ್ತಿಯನ್ನು ಹೆಚ್ಚಿಸಬಹುದು. ಸೊ ಕ್ಲಿಯರ್ ಕಟ್ ಆಗಿ ಅದು ನಮಗೆ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಸೊ ಈ ಒಂದು ಆಬ್ಜೆಕ್ಟಿವ್ ಹಾಕೊಂಡ್ರೆ ಎಷ್ಟು ಅದು ಸ್ಕೋಪ್ ಆಫ್ ದ ಆಬ್ಜೆಕ್ಟಿವ್ ಏನಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಟು ಸಿ ದ ಸಿಗ್ನಿಫಿಕೆಂಟ್ ಡಿಫರೆನ್ಸ್ ಬಿಟ್ವೀನ್ ಎಕ್ಸ್ ವೇರಿಯೇಬಲ್ ಅಂಡ್ ವೈ ವೇರಿಯೇಬಲ್. ಸೊ ನಾವ್ ಇಲ್ಲಿ ಏನ್ ನೋಡ್ತಾ ಇದೀವಿ, ಬರೀ ಕಾರ್ಲೇಷನ್ ಮಾತ್ರ ನಾವು ನೋಡ್ತಾ ಇದೀವಿ. ಅದ್ರದ್ದು ಎಷ್ಟು ವ್ಯಾಪ್ತಿ ಎಷ್ಟಿದೆ ಅನ್ನೋದಾದ್ರೆ,
ಕಾರ್ಲೇಷನ್ ವೆದರ್ ಇಟ್ ಈಸ್ ಸಿಗ್ನಿಫಿಕೆಂಟ್ ಆರ್ ನಾಟ್. ಸಿಗ್ನಿಫಿಕೆಂಟ್ ಇದೆ ಅಂತಂದ್ರೆ ಪಾಸಿಟಿವ್ ಸಿಗ್ನಿಫಿಕೆಂಟ್ ಇದೆಯಾ ಅಥವಾ ನೆಗೆಟಿವ್ ರಿಲೇಶನ್ಶಿಪ್ ಇದೆಯಾ. ಸೊ ಇಷ್ಟು ವ್ಯಾಪ್ತಿಗಳನ್ನ ನಾವು ಹಾಕೊಳ್ತಾ ಹೋಗಬಹುದು. ಬಟ್ ಅದ್ರ ಟೋಟಲ್ ಎಷ್ಟು, ಅದ್ರ ಅವರೇಜ್ ಎಷ್ಟು, ಡಿಫ್ರೆನ್ಸಸ್ಗಳಿದೆಯಾ, ವೇರಿಯಂಟ್ ಇದೆಯಾ, ಸೊ ಈ ತರದ್ದು ಬೇರೆ ಆಂಗಲ್ ಅಲ್ಲಿ ಅಥವಾ ಅಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳ ನಡುವೆ ಅಥವಾ ಗುಂಪುಗಳ ನಡುವೆ ಏನಾದ್ರು ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಇದೆಯಾ, ಯಾವ ಫ್ಯಾಕ್ಟರು ಅವರಲ್ಲಿ ಹೆಚ್ಚಿನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ, ಲೋಡಿಂಗ್ ಫ್ಯಾಕ್ಟರ್ಸು ಅಥವಾ ಯಾವ ಲೋಡಿಂಗ್ ಫ್ಯಾಕ್ಟರ್ಸು ಡಿಪೆಂಡೆಂಟ್ ವೇರಿಯೇಬಲ್ಸ್ಗೆ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಸೊ ಇದನ್ನೆಲ್ಲದನ್ನು ಸಹ ನಾವು ನೋಡ್ತಾ ಹೋಗೋದಿಲ್ಲ. ಓಕೆ, ನಾವು ಹೈಟ್ ಡಿಫ್ರೆನ್ಸ್ ಮಾತ್ರ ನೋಡ್ತಾ ಇದೀವಿ ಅಂತಂದ್ರೆ ಬರೀ ಹೈಟ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀವಿ. ಅಥವಾ ವೆಯ್ಟ್ ಡಿಫ್ರೆನ್ಸಸ್ ಅನ್ನ ನೋಡ್ತಾ ಇದೀವಿ, ಇಬ್ಬರ ವ್ಯಕ್ತಿಗಳ ನಡುವೆ ಇರ್ತಕ್ಕಂಥ ಡಿಫರೆನ್ಸ್, ವೆಯ್ಟ್ ಡಿಫರೆನ್ಸ್ ಏನು ಅಂತಂದ್ರೆ ಬರೀ ಅಷ್ಟನ್ನು ಮಾತ್ರ, ಅಷ್ಟು ಆಬ್ಜೆಕ್ಟಿವ್ ಇರ್ತಕ್ಕಂಥ ಮಾತ್ರ ನಾವು ಆಕ್ಟಿವಿಟೀಸ್ ಗಳನ್ನ ಸಂಶೋಧನೆಗಳಲ್ಲಿ ನೋಡ್ತಾ ಹೋಗ್ತೀವಿ. ಏನಕ್ಕೆ ಅಂತಂದ್ರೆ ಅದೊಂದು ಇದೆಲ್ಲ ಹೇಳ್ತಾ ಇರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ, ವಾಟ್ ಈಸ್ ರಿಸರ್ಚ್ ಅನ್ನೋದೇ ಆದ್ರೆ ಇಟ್ಸ್ ಎ ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ ಟು ಗೇನ್ ಸಮಥಿಂಗ್ ನ್ಯೂ ಇನ್ಫಾರ್ಮೇಶನ್. ಅಲ್ಲಿ ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ಸ್ ಮಾನದಂಡಗಳು ಇರುತ್ತೆ. ಯಾವುದರಲ್ಲಿ ಅಂತ ಅಂದ್ರೆ, ಸೊ ಎಲ್ಲಾ ವಿಷಯಗಳಲ್ಲೂ ಸಹ ಅದರದೇ ಆದಂತಹ ಒಂದು ವ್ಯವಸ್ಥಿತವಾದಂತಹ ಒಂದು ಪ್ರೊಸೀಜರ್ಸ್ಗಳು ಇರುತ್ತೆ. ಅಫ್ಕೋರ್ಸ್ ಡೇಟಾ ತೆಗೆದುಕೋಬೇಕು, ನಮೂನೆನ ಚೂಸ್ ಮಾಡ್ಕೋಬೇಕು, ಯಾವ ಕ್ವಶನ್ ಅಥವಾ ಟೂಲ್ಸ್ಗಳನ್ನು ಯೂಸ್ ಮಾಡಬೇಕು, ಮೆಜರ್ಮೆಂಟ್ ಟೂಲ್ಸ್ಗಳನ್ನ ಯಾವುದನ್ನು ತಗೋಬೇಕು, ಯಾವುದನ್ನು ತಗೋಬಾರ್ದು. ಈ ಒಂದು ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ಸ್ಗಳನ್ನು ಉಪಯೋಗಿಸಿದ ನಂತರದಲ್ಲೇ ಆ ಒಂದು ಡೇಟಾ, ಈ ಒಂದು ಡೇಟಾವನ್ನ ಅಥವಾ ಡೇಟಾ ಆಧಾರದ ಮೇಲೆ ನಾವು ಈ ರೀತಿಯಾದ ಇಂಟರ್ಪ್ರಿಟೇಷನ್ಗಳನ್ನ ನಾವು ಮಾಡಬಹುದು. ಅಥವಾ ಇಂತಹ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಅಥವಾ ಪಾಲಿಸಿ ಮೇಕರ್ಸ್ಗೆ ನಾವು ಸಜೆಸ್ಟ್ ಮಾಡಬಹುದು. ಓಕೆ, ಸೊ ಅಥವಾ ಈ ಒಂದು ಇರ್ತಕ್ಕಂತಹ ಡೇಟಾ ಸೊ ಇಷ್ಟು ಜೆನ್ಯೂನ್ ಆಗಿದೆ, ಸೊ ಇದ್ರ ಬೇಸ್ ಮೇಲೆ ನೀವು ಯಾವುದೇ ರೀತಿಯಾದಂತಹ ಡಿಸಿಷನ್ ಅನ್ನ ನೀವು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಬಹುದು. ಸೊ ಇಂತಹ ಒಂದು ಮಾಹಿತಿಗಳನ್ನು ಕೊಡಬೇಕು ಅಂತಂದ್ರೆ ಸೊ ಈ ಒಂದು ಪ್ರೊಸೀಜರ್ ಏನಿದೆ, ಮಾನದಂಡಗಳೇನಿದೆ, ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ. ಓಕೆ, ಸೊ ನೆಕ್ಸ್ಟ್, ಸೊ ಅಫ್ಕೋರ್ಸ್ ನಮಗೆ ಗೊತ್ತಿರೋ ಹಾಗೆ ನಿಖರತೆಯನ್ನ ಹೆಚ್ಚಿಸುತ್ತೆ, ವ್ಯಾಪ್ತಿಯನ್ನ ಹೆಚ್ಚಿಸುತ್ತೆ, ಸಮಯ ಮತ್ತು ಹಣವನ್ನ ಕಡಿಮೆಗೊಳಿಸುತ್ತೆ. ಸೊ ಇವೆಲ್ಲ ಅಡ್ವಾಂಟೇಜಸ್ಗಳಿದೆ. ಯಾವುದರಿಂದ ಈ ಒಂದು ನಮೂನೆಗಳ ಉಪಯೋಗಿಸ್ಕೊಂಡು ಅಥವಾ ನಮೂನೆ ಅಂತಂದ್ರೆ ಒಂದು ಗುಂಪನ್ನ ಉಪಯೋಗಿಸ್ಕೊಂಡು ಸಂಶೋಧನೆಯ ಆಕ್ಟಿವಿಟೀಸ್ಗಳನ್ನ ಮಾಡೋದ್ರಿಂದ ಅನೇಕ ಅನುಕೂಲತೆಗಳು ಸಹ ನಮಗಿದೆ. ಸೊ ಉದ್ದೇಶಪೂರ್ವಕವಾಗಿ ಮತ್ತು ನಿಖರವಾದ ಮಾಹಿತಿಗಳು ನಮಗೆ ಬೇಕು ಅಂತ ಅಂದಾಗ ಸೊ ಯಾವುದನ್ನ ನಾವು ತೆಗೆದುಕೋಬೇಕು? ಓಕೆ, ಸೊ ಸರ್ಜಿಕಲ್ ಸ್ಟ್ರೈಕ್ ತರ ಅಥವಾ ಒಂದು ಆಪರೇಷನ್ ಮಾಡೋ ತರ, ಸೊ ಎಲ್ಲಿ ಸಮಸ್ಯೆ ಇದೆ ಅಲ್ಲೂ ಮಾತ್ರ ಆ ಒಂದು ಪೋರ್ಷನ್ ಮಾತ್ರ ನಾವು ಏನೋ ಒಂದು ಆಪರೇಷನ್ ಅನ್ನ ಮಾಡ್ಕೊಳ್ತಾರೆ. ಓಕೆ, ಇದು ಯಾವಾಗ ಸಾಧ್ಯ ಆಗುತ್ತೆ? ಉದ್ದೇಶ ಮತ್ತೆ ನಿಖರವಾದಂತಹ ಒಂದು ಪ್ರೊಸೀಜರ್ಸ್ ನಮ್ಮಲ್ಲಿ ಇತ್ತು ಅಂತ ಅಂದಾಗ. ಸೊ ನಮೂನೆ ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ ಸಂಶೋಧನೆಗೆ ಬೇಕಾದ ಮತ್ತು ನಿಖರವಾದ ಮಾಹಿತಿಗಳನ್ನ ಆಬ್ವಿಯಸ್ಲಿ ಪಡ್ಕೊಳ್ತಾ ಹೋಗ್ಬೋದು. ಸೊ ಅಂದ್ರೆ ಈ ಒಂದು ಯೋಜನಾಬದ್ಧವಾದ ಮಾಹಿತಿಯನ್ನು ಸಂಶೋಧನೆಯಲ್ಲಿ ಉಪಯೋಗಿಸ್ಕೊಳ್ತಾ ಹೋಗಬಹುದು. ಯೋಜನಾಬದ್ಧ, ಸೊ ಎವ್ರಿಥಿಂಗ್ ಈಸ್ ಪ್ರೀ ಪ್ಲಾನ್ಡ್. ರಿಸರ್ಚ್ ಪ್ರಪೋಸಲ್ ಅಂತಂದ್ರೆ ಅದು ಫಸ್ಟ್ ಪಾರ್ಟ್ ಅಂತ ಹೇಳ್ತಾರೆ. ಒಂದು ಯಾವುದೇ ರೀತಿಯಾದಂತ ಒಂದು ಸಂಶೋಧನೆ ಮಾಡಬೇಕು ಅಂತಂದ್ರೆ ನಮ್ಮ ಟೆಂಟಿಟಿವ್ ಆಕ್ಟಿವಿಟೀಸ್ಗಳು, ರಿಸರ್ಚ್ ಆಕ್ಟಿವಿಟೀಸ್ಗಳು ಯಾವ ರೀತಿಯಾಗಿರಬೇಕು, ನಮ್ಮ ಸಂಶೋಧನೆಯ ಫಲಿತಾಂಶಗಳು ಯಾವ ರೀತಿಯಾಗಿ ಇರುತ್ತೆ. ಸೊ ಇದೆಲ್ಲ ಏನು ಅಂತ ಅಂದ್ರೆ ಸೊ ಒಂದು ಡೈರೆಕ್ಷನ್ ತೋರಿಸ್ತಾ ಇದೆ. ಸೊ ಇನ್ನೊಂದು ಈ ರೀತಿಯಾಗಿ ಇರಬಹುದು, ಈ ರೀತಿಯಾದಂತ ಜನರೇಷನ್ ಅನ್ನ ಮಾಡಬಹುದು, ಅಥವಾ ಈ ರೀತಿಯಾದಂತ ಸಜೆಷನ್ಸ್ ಗಳನ್ನ ಈ ಪಾಲಿಸಿ ಮೇಕರ್ಸ್ಗೆ ನಾವು ಕೊಡಬಹುದು ಅನ್ನೋ ರೀತಿಯಾಗಿ ಈ ಟೆಂಟಿಟಿವ್ ಅಥವಾ ರಿಸರ್ಚ್ ಪ್ರಪೋಸಲ್ಗಳು ಡೆವಲಪ್ ಆಗಿರುತ್ತೆ. ಸೊ ಅದನ್ನ ನಾವು ಪ್ರೂವ್ ಮಾಡಬೇಕು, ಹಾಕೊಂಡಿರ್ತಕ್ಕಂಥ ಹೈಪೋಥೆಸಿಸ್ ನಾವು ಪ್ರೂವ್ ಮಾಡಬೇಕು. ಸೊ ಪ್ರೂವ್ ಮಾಡಬೇಕು ಅಂತಂದ್ರೆ ನಾವು ತೆಗೆದುಕೊಳ್ಳುವಂತ ಡೇಟಾ ಅದು ಸಹ ವ್ಯಾಲಿಡ್ ಆಗೇ ಇರಬೇಕು. ಏನಕ್ಕೆ ಅಂತಂದ್ರೆ ಥಿಯರಿ ಮಾಡಿರ್ತಾರೆ, ಒಂದು ಮೋಟಿವೇಶನಲ್ ಥಿಯರಿ ಅಂತ ಇಟ್ಕೊಳ್ಳೋಣ, ಅಥವಾ ಮ್ಯಾಸ್ಲೋ ಹೈರಾರ್ಕಿ ಥಿಯರಿ. ಸೊ ಅಲ್ಲಿ 5 ಸ್ಟೆಪ್ಸ್ ಬರುತ್ತೆ. ಸೊ ಏನು? ಬೇಸಿಕ್ ನೀಡು, ಸೆಕ್ಯೂರಿಟಿ, ಲವ್ ಅಂಡ್ ಅಫೆಕ್ಷನ್, ಆಮೇಲೆ ಗೌರವ ಇತ್ಯಾದಿ ಇತ್ಯಾದಿ, ನೆಕ್ಸ್ಟ್ ಅಹಂ ವಾಸ್ತವೀಕರಣ. ಎಲ್ಲದೂ ಅದೇ ರೀತಿಯಾಗಿ ಹೋಗುತ್ತೆ. ಸೊ ಮ್ಯಾಕ್ಸಿಮಮ್
60 ಅಥವಾ 70% ಆಫ್ ದ ಪಾಪ್ಯುಲೇಷನ್ ಯಾವ ರೀತಿಯಾಗಿ ಹೋಗಿರ್ತಾರೆ, ಇದೇ ರೀತಿಯಾಗಿ ಹೋಗ್ತಾರೆ. ಫಸ್ಟ್ ಬೇಸಿಕ್ ನೀಡ್ಸ್ಗಳಿಗೋಸ್ಕರ ಅದು ಬೇಕು, ಅಥವಾ ಅದಕ್ಕೋಸ್ಕರ ದುಡಿಯುವಂಥದ್ದು ನಾವು ಏನೆಲ್ಲ ಆಕ್ಟಿವಿಟೀಸ್ ಮಾಡ್ತಾ ಇದೀವಿ, ಸೊ ಎಲ್ಲ ಬೇಸಿಕ್ ನೀಡ್ಸ್ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋ ರೀತಿನಲ್ಲೇ ಇರುತ್ತೆ. ನೆಕ್ಸ್ಟ್ ಸ್ಟೇಜ್ ಅಂತ ಬಂದಾಗ ಅದು ಸೆಕ್ಯೂರಿಟಿ. ಅದರಲ್ಲಿ ಎಷ್ಟು ನಾವು ಸೆಕ್ಯೂರ್ ಆಗಿದ್ದೀವಿ ಇನ್ ಟರ್ಮ್ಸ್ ಆಫ್ ಫುಡ್ ಅಂತ ಬಂದಾಗ, ಇನ್ ಟರ್ಮ್ಸ್ ಆಫ್ ಮನಿ ಅಂತ ಬಂದಾಗ, ಇನ್ ಟರ್ಮ್ಸ್ ಆಫ್ ಶೆಲ್ಟರ್, ವಾಟ್ ಎವರ್. ಸೊ ಎಲ್ಲದು ವಿಷಯಗಳನ್ನ ತೆಗೆದುಕೊಂಡಾಗ ಎಷ್ಟು ಸೆಕ್ಯೂರಿಟಿ ಅದ್ ನನಗೆ ಕೊಡ್ತಾ ಇದೆ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ. ಸೊ ಇದು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಥಿಯರಿ. ಈ ಥಿಯರಿ ಆಧಾರವಾಗಿ ನಾವೇನಾದ್ರು ಒಂದು ಆಧಾರವಾಗಿ ಇಟ್ಕೊಂಡು ರಿಸರ್ಚ್ ಮಾಡ್ತೀವಿ ಅಂತ ಅಂದ್ರೆ, ಸೊ ಆಲ್ಮೋಸ್ಟ್ ಆಲ್ ಅದನ್ನ ಪ್ರೂವ್ ಮಾಡೋ ರೀತಿಯಾಗಿರ್ಬೇಕು ದತ್ತಾಂಶಗಳು. ಅಥವಾ 1 or 2% ಅಥವಾ 1 or 2 ಸಬ್ಜೆಕ್ಟ್ಗಳು ಕೊಡ್ತಕ್ಕಂತಹ ಒಂದು ದತ್ತಾಂಶಗಳು ವೇರಿಯೇಷನ್ಸ್ ಆಗ್ಬಹುದು. ಸೊ ಅಫ್ಕೋರ್ಸ್ ಕೆಲವೊಂದು ಎಕ್ಸೆಪ್ಷನಲ್ ಕೇಸ್ಗಳು ಇರುತ್ತೆ. ಓಕೆ, ಸೊ ಕೆಲವೊಂದು ವಿಷಯಗಳಲ್ಲಿ ನನಗೆ ಸೆಕ್ಯೂರಿಟಿನೇ ಬೇಡ, ನನಗೆ ಲವ್ ಅಂಡ್ ಅಫೆಕ್ಷನ್, ಫಸ್ಟ್ ಸ್ಟೇಜ್ ಇಂದ ಥರ್ಡ್ ಸ್ಟೇಜ್ಗೆ ಹೋಗುವಂಥದ್ದು ನಾವು ನೋಡ್ಬೋದು, ಅಥವಾ ಸೆಕೆಂಡ್ ಸ್ಟೇಜ್ ಇಂದ ಫೋರ್ತ್ ಸ್ಟೇಜ್ಗೆ ಹೋಗುವಂಥದ್ದನ್ನು ನಾವು ನೋಡ್ಬೋದು, ಅಥವಾ ಫಸ್ಟ್ ಸ್ಟೇಜ್ ಇಂದ ಡೈರೆಕ್ಟ್ 5th ಸ್ಟೇಜಸ್ಗೆ ಹೋಗುವಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ ಎಷ್ಟು ಪರ್ಸೆಂಟೇಜ್ ಇರ್ಬೋದು ಈ ತರ? 1% ಅಥವಾ 1% ಅಂತ ಇಟ್ಕೋಬಹುದು. ಆದ್ರೆ ನಾವು ನೋಡ್ತಾ ಇರ್ತಕ್ಕಂಥ ಒಂದು ಡೇಟಾ ಯಾವ ರೀತಿ ಆಗಿರುತ್ತೆ ಅಂತಂದ್ರೆ, it should be normally distributed curve. ಆ ದತ್ತಾಂಶವನ್ನ ನಾವು ಒಂದು ಗ್ರಾಫ್ಗೆ ಹಾಕಿದ್ರೆ, ಆ ಗ್ರಾಫ್ ಯಾವ ರೀತಿಯಾಗಿ ಬರಬೇಕು ಅಂತಂದ್ರೆ ಬೆಲ್ ಶೇಪ್ಡ್ ಕರ್ವ್ ಅಲ್ಲೇ ಬರಬೇಕು. ಆ ಬೆಲ್ ಶೇಪ್ಡ್ ಕರ್ವ್ ಅಲ್ಲಿ ಬಂದಿದ್ಯಾ ಅಥವಾ ಇಲ್ವಾ ಅದನ್ನು ನೋಡಿದ್ರೆ ಸಾಕು. ಸೊ SPSS ಹಾಕಿದ್ರೆ ಗ್ರಾಫ್ ಅಲ್ಲೇ ತೋರಿಸುತ್ತೆ ಅದು ಎಷ್ಟಿದೆ, ಈ ಡೇಟಾವನ್ನ ಎಷ್ಟು ನಂಬಲ್ ಅರ್ಹವಾಗಿದೆ ಅನ್ನೋ ಮಾಹಿತಿಯನ್ನ ಅದು ಕೊಡ್ತಾ ಹೋಗುತ್ತೆ. ಸೊ ಈ ನಮೂನೆಯ ಅಥವಾ ನಮೂನೆಯಿಂದ ಪಡ್ಕೊಂಡಿರ್ತಕ್ಕಂಥ ಮಾಹಿತಿ ಎಷ್ಟು ನಿಖರವಾಗಿದೆ, ಅದು ಯಾವ ಉದ್ದೇಶಗಳನ್ನ ಅದು ಈಡೇರಿಸ್ತಾ ಇದೆ, ಈ ಎಲ್ಲಾ ವಿಷಯಗಳು ಸಹ ಈ ನಮೂನೆಯ ಅಥವಾ ಅದಗಳು ಏನಕ್ಕೋಸ್ಕರ ನಾವು ಚೂಸ್ ಮಾಡ್ಕೊಳ್ತೀವಿ, ಯಾವ ರೀತಿಯ ಅಥವಾ ಯಾವ ಕ್ರೈಟೀರಿಯಾಗಳನ್ನ ಯೂಸ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಿಂತ್ಕೊಳ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್, ಸಂಶೋಧಕನು ಯಶಸ್ವಿಯಾಗಿ ನಿರ್ವಹಿಸುವಂತಹ ನಮೂನೆಯನ್ನು ಹೊಂದುವುದರಿಂದ ಹೆಚ್ಚಿನ ನಂಬಿಕೆಯಿಂದ ತಾನು ಪಡೆಯಲು ನಿರ್ಧರಿಸುವಂತಹ ಮಾಹಿತಿಗಳನ್ನ ಪಡಿತಾ ಹೋಗ್ಬೋದು. ಫಸ್ಟ್ ರಿಸರ್ಚರ್ಗೆ ಕಾನ್ಫಿಡೆಂಟ್ ಆಗಿರ್ಬೇಕು. ನಾನು ಯಾವ ರೀತಿಯಾಗಿ ಅಪ್ರೋಚ್ ಮಾಡ್ತಾ ಇದ್ದೀನಿ, ಅವ್ರು ಕೊಟ್ಟಿರ್ತಕ್ಕಂಥ ಕೆಲವು ಸಲ ಏನಾಗುತ್ತೆ, ರಿಸರ್ಚ್ ಎಲ್ಲದೂ ಸಹ ಪ್ರೀ ಪ್ಲಾನ್ ಆಗೇ ಇರುತ್ತೆ, ಎಲ್ಲದೂ ಸಹ ಒಂದು ಸ್ಟ್ಯಾಂಡರ್ಡೈಸ್ ಪ್ರೊಸೀಜರ್ಸ್ ಗಳನ್ನ ಉಪಯೋಗಿಸ್ಕೊಂಡೆ ಒಂದು ವಿಧಾನಗಳನ್ನ ಅವರು ನೆಗ್ಲೆಕ್ಟ್ ಆಗಿ ಕೊಡ್ತಾ ಇದಾರ, ವಿತ್ ಅಕ್ಯುರೇಟ್ ಆಗಿ ಕೊಡ್ತಾ ಇದಾರ, ಕ್ಲಾರಿಫಿಕೇಶನ್ ಜೊತೆಗೆ ಕೊಡ್ತಾ ಇದಾರ. ಓಕೆ, ಸೊ ಏನು ಮ್ಯಾಕ್ಸಿಮಮ್ ಒಂದು 10 minutes 20 minutes ಕಾನ್ಸಂಟ್ರೇಟ್ ಮಾಡಬಹುದು. ಮೋರ್ ದೆನ್ 1 hour ಆಗಿದೆ, ಸೊ ಇನ್ನೂ ಸಹ ಕ್ವಶನೇರ್ ಮುಗಿತಾ ಇಲ್ಲ, ಸೊ ಇನ್ನೂ ಅವ್ರು ಕೊಡ್ತಾ ಇರ್ತಕ್ಕಂಥ ರಿಪ್ಲೈ ಮುಗಿತಾ ಇಲ್ಲ, ಸೊ ಅವ್ರಿಗೆ ಬೋರ್ ಆಗಬಹುದು. ಸೊ ಈ ಎಲ್ಲದನ್ನು ಸಹ ನಾವು ಡೇಟಾ ಕಲೆಕ್ಷನ್ ಮಾಡ್ಕೊಳ್ಳೋ ಅಂತ ಸಂದರ್ಭದಲ್ಲಿ ಅಬ್ಸರ್ವ್ ಮಾಡೋದ್ರಿಂದ ಎಷ್ಟು ಜನ ಯಾವ ರೀತಿಯಾದಂತಹ ಡೇಟಾ ಕೊಟ್ಟಿದ್ದಾರೆ, ಆ ಒಂದು ಡೇಟಾದ ಜೆನ್ಯೂನಿಟಿ ಎಷ್ಟು ಅನ್ನೋದು ನಮ್ಗೆ ಅರ್ಥ ಆಗಿರುತ್ತೆ. ಸೊ ಅದ್ರ ಬೇಸ್ ಮೇಲೆ ನಾವು ಈ ಇಂಟರ್ಪ್ರಿಟೇಷನ್ ಅನ್ನ ಅಥವಾ ಡಿಸ್ಕಷನ್ ಅಥವಾ ಕನ್ಕ್ಲೂಡ್ ಬಂದಿರತಕ್ಕಂತಹ ಮಾಹಿತಿಯನ್ನ ನಾವು ಜನರಲೈಸೇಷನ್ ಮಾಡಬಹುದಾ, ಪಾಲಿಸಿ ಮೇಕರ್ಗೆ ಕೊಡಬಹುದಾ, ದತ್ತಾಂಶದ ಬಗ್ಗೆ ನಮಗೆ ನಂಬಲರ್ಹತೆ ಆಗಿರ್ತಕ್ಕಂತಹ ಎಲಿಮೆಂಟ್ಗಳು ಇರಬೇಕು. ಅದು ಸಹ ಒನ್ ಆಫ್ ದ ಮೇಜರ್ ಪಾರ್ಟ್. ಆಸ್ ಎ ಎಷ್ಟು ನಂಬಬಹುದು, ಎಷ್ಟು ಅದ್ರ ಮೇಲೆ ಅವಲಂಬಿಸಿರಬಹುದು, ಎಷ್ಟು ನಮಗೆ ಅದು ಸಪೋರ್ಟಿವ್ ಆಗಿರುತ್ತೆ, ಎಷ್ಟು ಆ ಒಂದು ಡೇಟಾ ಆಧಾರದ ಮೇಲೆ ನಾವು, ಯಾಕೆಂತಂದ್ರೆ ರಿಸರ್ಚ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಯಾವುದೂ ಆಗೋದಿಲ್ಲ. ಎಲ್ಲದೂ ಸಹ ಅದೊಂದು ಸಿಸ್ಟಮೆಟಿಕ್ ಇರುತ್ತೆ. ಆ ಸಿಸ್ಟಮೆಟಿಕ್ ಪ್ರೊಸೀಜರ್ಸ್ ನಾವು ಫಾಲೋ ಮಾಡಿರ್ತೀವಿ, ಮತ್ತೆ ಅದು ಈಸಿಯಾಗೂ ಆಗುವಂತ ಒಂದು ಪ್ರಕ್ರಿಯೆಗಳಲ್ಲ ರಿಸರ್ಚ್ ಆಕ್ಟಿವಿಟೀಸ್. ಒಂದು ಥಿಯರಿ ಬರ್ದಾಗ ಆಗೋದಿಲ್ಲ, ಪ್ರಾಕ್ಟಿಕಲ್ ನಾವು ಮಾಡೋದು. ಓಕೆ, ಅಲ್ಲಿ ಅನೇಕ ಪ್ರೊಸೀಜರ್ಸ್ ಗಳಿರುತ್ತೆ, ಎಫರ್ಟ್ ಇರುತ್ತೆ, ತಂದೆ ಆದಂತ ಒಂದು ಎನರ್ಜಿ ಇರುತ್ತೆ. ಓಕೆ, ಅದಕ್ಕೆ ಅದರದೇ ಆದಂತ ಒಂದು ಕಾಸ್ಟ್ ಇರುತ್ತೆ, ಟೈಮು ಇರುತ್ತೆ.
ಸೊ ಎಲ್ಲದೂ ಸಹ ವೇಸ್ಟ್ ಆಗ್ತಾ ಹೋಗುತ್ತೆ. ನಾವೇನಾದ್ರು ಏನೋ ಪ್ರಾಪರ್ ಡೇಟಾ ನಾವು ಕಲೆಕ್ಟ್ ಮಾಡ್ಕೊಳ್ಳಿಲ್ಲ, ಸೊ ಇಷ್ಟು ಪ್ರೊಸೆಸ್ ವೇಸ್ಟ್ ಆಗ್ತಾ ಹೋಗುತ್ತೆ. ಸೊ ಅಫ್ಕೋರ್ಸ್ ಅದರಿಂದ ಕೆಲವೊಂದು ಅನಾನುಕೂಲತೆಗಳು ಇರುತ್ತೆ. ಕೆಲವೊಂದು ಬಾರಿ ನಾವು ಟ್ರಸ್ಟ್ ಫ್ಯಾಕ್ಟರ್ಸ್ ಇಂದ ಓಕೆ ಎಷ್ಟನ್ನ ನಂಬಬಹುದು, ಒಂದು 50% ಮಾತ್ರ ನಂಬಬಹುದು ನಾವು ತೆಗೆದುಕೊಂಡಿರ್ತಕ್ಕಂಥ ಡೇಟಾ ಅಂತಂದ್ರೆ. ಸೊ ಅಫ್ಕೋರ್ಸ್ ಅದರದ್ದು ಒಂದು ವ್ಯಾಲಿಡೇಷನ್ 50%ಗೆ ಬಂದ್ಬಿಡುತ್ತೆ. ಸೊ ಯಾಕೋ ನನಗೆ ಈ ಒಂದು ದತ್ತಾಂಶದ ಮೇಲೆ ನಂಬಿಕೆ ಇಲ್ಲ ಅಂತ ಅಂದಾಗ ಏನಾದ್ರು ಅನ್ಸಿದ್ರೆ ಆ ಫೀಲ್ ಇತ್ತು ಅಂತ ರಿಸರ್ಚರ್ಗೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಈಗ ಒಂದು 5 years 10 years ಅನ್ಸುತ್ತೆ, ಕರ್ನಾಟಕದಲ್ಲಿ ಜಾತಿ ಆಧಾರಿತ ಏನೋ ಸೆನ್ಸಸ್ ನಡೀತು. ಬಟ್ ಅದನ್ನ ಏನೋ ಎಕ್ಸಿಕ್ಯೂಟ್ ಮಾಡಿದ್ರು, ಬಟ್ ಅದರ ರಿಪೋರ್ಟ್ ಇನ್ನೂ ಇದುವರೆಗೂ ಆಚೆ ಬಂದಿಲ್ಲ. ಏನಕ್ಕೆ ಅಂತಂದ್ರೆ ಅವರು ಅಂದ್ಕೊಂಡಿರ್ತಕ್ಕಂಥದ್ದು ಒಂದು ರೀತಿಯಾಗಿರುತ್ತೆ, ರಿಸಲ್ಟ್ ಮತ್ತೊಂದು ರೀತಿಯಾಗಿರುತ್ತೆ, ಅಥವಾ ಇನ್ಯಾವುದೋ ಕಾರಣಗಳು ಇರುತ್ತೆ, ಅಥವಾ ಇನ್ಯಾವುದೋ ಇನ್ಫ್ಲೂಯೆನ್ಸು ಇರುತ್ತೆ. ಸೊ ಒಟ್ಟಾರೆಯಾಗಿರ್ತಕ್ಕಂಥ ಉದ್ದೇಶ ಏನಿತ್ತು, ಅಂದ್ಕೊಂಡಂತಹ ಉದ್ದೇಶ ಅದು ಸರ್ವ್ ಆಗಿದೆ ಅಂತಂದ್ರೆ ಆಬ್ವಿಯಸ್ಲಿ ಅದರಿಂದ ಉಪಯೋಗಗಳಾಗಿರುತ್ತೆ. ಆದ್ರೆ ನಾವು ಅಂದ್ಕೊಳ್ಳುವಂತಹ ರೀತಿ ಒಂದಿರುತ್ತೆ, ಆದ್ರೆ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಎಕ್ಸ್ಪೆಕ್ಟ್ಗೆ ತಕ್ಕಂತಹ ಫಲಿತಾಂಶಗಳು ಇಲ್ಲ ಅಂತ ಸಂದರ್ಭದಲ್ಲಿ ಸೊ ಅಷ್ಟು ಪ್ರಕ್ರಿಯೆಗಳು ಏನಾಗಿರುತ್ತೆ, ವೇಸ್ಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಅಲ್ಲಿ ಡೇಟಾ, ಆ ಒಂದು ಡಾಟಾ ಏನಿರುತ್ತಲ್ಲ ಅದ್ರದ್ದು ಒಂದು ಕ್ವಾಲಿಟಿ ಅದು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ. ನೆಕ್ಸ್ಟ್, ನಮೂನೆ ತೆಗೆದುಕೋಬೇಕಾದ್ರೆ ಕೆಲವೊಂದು ನಿರ್ದಿಷ್ಟ ಜ್ಞಾನ ಅವಶ್ಯಕತೆ ಇರಬೇಕು. ನಿರ್ದಿಷ್ಟ ಜ್ಞಾನ ಅಷ್ಟೇ, ಅಂದ್ರೆ ಅದರಿಂದ ಉಪಯೋಗ ಏನು, ಏನಕ್ಕೋಸ್ಕರ ನಾವು ತೆಗೆದುಕೊಳ್ತಾ ಇದೀವಿ, ಯಾವ ಮೆಥಡ್ಗಳನ್ನು ಯೂಸ್ ಮಾಡ್ತಾ ಇದೀವಿ, ಡೇಟಾ ಕಲೆಕ್ಟ್ ಮಾಡ್ಕೋಬೇಕು ಅಂತ ಅಪ್ರೋಚಸ್ಗಳಿರುತ್ತೆ. ಓಕೆ, ಒಬ್ಬ ವ್ಯಕ್ತಿಯಿಂದ ನಾವು ಕಲೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ಕನ್ಸೆಂಟ್ ತೆಗೆದುಕೋಬೇಕು, ಏನಕ್ಕೋಸ್ಕರ ಅವ್ರಿಗೆ ಅರ್ಥ ಆಗ್ಬೇಕು. ಸೊ ಅವರ ಮೈಂಡ್ ಸೆಟ್, ಮೆಂಟಾಲಿಟಿ ಇದೆಲ್ಲ ಅರ್ಥ ಆಗಿರ್ಬೇಕು. ಸೊ ನಂತರದಲ್ಲಿ ಅವರನ್ನ ಅಪ್ರೋಚ್ ಮಾಡಿ ಅವ್ರ ಕಡೆಯಿಂದ ಡೇಟಾ ಅಥವಾ ದತ್ತಾಂಶಗಳನ್ನ ಪಡ್ಕೋಬೇಕು. ಸೊ ಅಷ್ಟು ನಾಲೆಡ್ಜ್ ರಿಸರ್ಚರ್ಗೆ ಇರಬೇಕು. ಸೊ ಇಲ್ಲ ಅಂತ ಸಂದರ್ಭದಲ್ಲಿ ಸೊ ಏನಾಗ್ತಾ ಹೋಗುತ್ತೆ, ಸೊ ಯಾವುದೇ ಒಬ್ಬ ವ್ಯಕ್ತಿಗಳಿಂದ ನಾವೇನಾದ್ರು ದತ್ತಾಂಶಗಳನ್ನ ಪಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಅದು ವೇಸ್ಟ್ ಆಗ್ತಾ ಹೋಗುತ್ತೆ. ಅಥವಾ ಒಂದು ಆಪ್ಷನ್ಸ್ಗೆ ಆಪ್ಷನ್ ಅವ್ರು ಮಿಸ್ ಮಾಡ್ಕೊಂಡಿದ್ದಾರೆ, ಅಥವಾ ಒಂದು ಆಪ್ಷನ್ಗೆ ಏನೋ ಒಂದು ಕಾಂಟ್ರಡಿಕ್ಟರಿ ಆಗಿ ರಿಸಲ್ಟ್ ಅಥವಾ ಫಲಿತಾಂಶಗಳು ಬರ್ತಾ ಇದೆ, ಅಥವಾ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಈ ಸ್ಟೇಟ್ಮೆಂಟ್ಗೆ ಎಸ್ ಅಂತ ಕೊಟ್ಟಿದ್ದಾರೆ, ಅದೇ ಸ್ಟೇಟ್ಮೆಂಟ್ ಅನ್ನ ಹೋಲುವಂತ ಮತ್ತೊಂದು ಸ್ಟೇಟ್ಮೆಂಟ್ಗೆ ನೋ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಆಧಾರದ ಮೇಲೆ ಎಸ್ ಅಂತ ಕೊಟ್ರು ಅಥವಾ ಯಾವ ಆಧಾರದ ಮೇಲೆ ನೋ ಅಂತ ಕೊಟ್ರು ಅನ್ನೋದು ನಮ್ಮಷ್ಟಕ್ಕೆ ನಾವು ಇವ್ಯಾಲ್ಯೂಯೇಷನ್ ಅನ್ನ ಮಾಡಿದಾಗ ಸೊ ಅಲ್ಲಿ ಡೇಟಾದ ಜೆನ್ಯೂನಿಟಿ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಮತ್ತೆ ಲಾಂಗ್ ಟರ್ಮ್ ರಿಸರ್ಚ್ ಆಕ್ಟಿವಿಟೀಸ್ ಗಳನ್ನ ನಾವು ಮಾಡ್ತಾ ಇದೀವಿ ಅಂತ ಅಂದಾಗ ಸೊ ಡೇಟಾ ಅಥವಾ ನಮೂನೆ ಇರುತ್ತಲ್ಲ, ನಮೂನೆಗೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಇರ್ತಾರಲ್ಲ, ಸೊ ಆ ವ್ಯಕ್ತಿಗಳೇ ಕೆಲವೊಂದ್ಸಲ ಏನಾಗುತ್ತೆ, ಪ್ರಾಬ್ಲಮ್ಗೆ ಒಳಗಾಗ್ಬಿಡುತ್ತೆ. ಓಕೆ, ಇನ್ ಕೇಸ್ ಅವ್ರೇನಾದ್ರು ನಮಗೆ ಅವೈಲಬಿಲಿಟಿ ಇಲ್ಲ, ಸೊ ಅವ್ರು ಏನಾದ್ರು ಡೆತ್ ಆದ್ರು ಅಥವಾ ಬೇರೆ ಕಡೆ ಶಿಫ್ಟ್ ಆದ್ರು, ವಲಸೆ ಹೋದ್ರು, ಅಥವಾ ಅವ್ರ ಕೈ ಸಿಗ್ತಾ ಇಲ್ಲ, ಅಥವಾ ಅವರು ಒಂದ್ಸಲ ಒಪ್ಕೊಂಡ್ರು ಅಷ್ಟೇನೆ, ನೆಕ್ಸ್ಟ್ ಇನ್ನೊಂದ್ ಬಾರಿ ಡೇಟಾ ಕೊಡ್ತಾ ಇದಾರೆ, ಕೊಡ್ಬೇಕು ಅಂತ ಸಂದರ್ಭದಲ್ಲಿ ಅವರು ಒಪ್ಕೊಳ್ತಾ ಇಲ್ಲ, ಅಥವಾ ಬೇರೆ ತರ ಡಿಮ್ಯಾಂಡ್ ಮಾಡ್ತಾ ಇದಾರೆ. ಸೊ ಇವೆಲ್ಲವೂ ಸಹ ಪ್ರಾಕ್ಟಿಕಲ್ ಚಾಲೆಂಜಸ್ಗಳು ಬರ್ತಾ ಹೋಗುತ್ತೆ. ಸೊ ಅಂತ ಮೂಮೆಂಟ್ ಅಲ್ಲಿ ನಮೂನೆ ಯಾಕಪ್ಪ ಈ ನಮೂನೆ ತೆಗೆದುಕೊಂಡೆ ಅಂತ, ಅಥವಾ ಕೆಲವು ಸಲ ಅಕಾಡೆಮಿಕಲ್ ಅನ್ಸುತ್ತೆ ಈ ಬ್ಯಾಚ್ ಬೇಗ ಹೋಗ್ಬಿಟ್ರೆ ಸಾಕು ಅನ್ನೋ ತರ್ಕಿರತ್ತೆ. ಅಂದ್ರೆ ನಮೂನೆ ಇರುತ್ತಲ್ಲ, ಒಂದು ನಮೂನೆ, ಸೊ ಅದು ಎಷ್ಟು ನಮ್ಗೆ ಸಪೋರ್ಟಿವ್ ಆಗಿದೆ, ತೆಗೆದುಕೊಂಡಿರ್ತಕ್ಕಂಥ ಡೇಟಾ ಇದೆಯಲ್ಲ, ಡೇಟಾ ಓಕೆ ಇದ್ರ ಮೇಲೆ ನಾನು ಯಾವ ಆಬ್ಜೆಕ್ಟಿವ್ ಆದ್ರೂ ಬೇಕಾದ್ರೂ ನಾನು ದತ್ತಾಂಶಗಳನ್ನ ಕೊಡಬಲ್ಲೆ ಅನ್ನೋ ರೀತಿಯಾಗಿ ಇರ್ಬೇಕು ಡೇಟಾ. ಸೊ ಈ ಆಂಗಲ್ ಅಲ್ಲಿ ಇದು ಸರಿ ಬರ್ತಾ ಇದೆ, ಅದೇ ದತ್ತಾಂಶಗಳನ್ನ ಉಪಯೋಗಿಸ್ಕೊಂಡು ಬೇರೆ ಅಬ್ಜೆಕ್ಟ್ಗೆ ಅಪ್ಲೈ ಮಾಡ್ತೀವಿ ಅಂತಾರೆ, ಯಾಕೋ ನೆಗೆಟಿವ್ ರಿಸಲ್ಟ್ ಬರ್ತಾ ಇದೆ. ಸೊ ಈ ರೀತಿಯಾಗಿರ್ಬಹುದು. ಸೊ ಯಾವ ರೀತಿಯಾಗಿರ್ಬೇಕು ಅಂತಂದ್ರೆ ಸೊ ಆ ದತ್ತಾಂಶವನ್ನ ತೆಗೆದುಕೊಂಡಿರ್ತಕ್ಕಂಥ ದತ್ತಾಂಶವನ್ನ ಕಂಪ್ಲೀಟ್ ಆಗಿ ಒಬ್ಬ ರಿಸರ್ಚರ್ ನಂಬೋ ರೀತಿಯಾಗಿರ್ಬೇಕು ಫಸ್ಟ್. ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥ ರಿಪೋರ್ಟು ಅದನ್ನ ಪಾಲಿಸಿ ಮೇಕರ್ಸ್ ಅಕ್ಸೆಪ್ಟ್ ಮಾಡ್ಕೊಳ್ತಾರ, ಆ ಒಂದು ಡೇಟಾ ರಿಲೀಸ್ ಮಾಡ್ಬೇಕಾ ಬೇಡವಾ,
ಮಾಡಿದ್ರೆ ಎಷ್ಟು ಡೇಟಾ ಅಥವಾ ಯಾವ ರೀತಿಯಾಗಿರ್ತಕ್ಕಂಥ ಡೇಟಾ ರಿಲೀಸ್ ಮಾಡಬೇಕು ಅದೆಲ್ಲ ನೆಕ್ಸ್ಟ್ ಆಸ್ಪೆಕ್ಟ್ ಅಲ್ಲಿ ಬರುವಂಥದ್ದು. ಬಟ್ ನಾವು ಅಸೆಸ್ ಮಾಡಬೇಕು ಅಂತಂದ್ರೆ ಎಷ್ಟಿರಬೇಕು, ಹೇಗಿರಬೇಕು, ಇದು ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಓಕೆ, ಸೊ ಇಲ್ಲಿಗೆ ಇನ್ನು ಗುಣಲಕ್ಷಣಗಳಿತ್ತು. ಸೊ ಅದು ನೆಕ್ಸ್ಟ್ ತರಗತಿನಲ್ಲಿ ಮಾಡ್ತಾ ಹೋಗೋಣ. ಸೊ ಸಮಯ ಮುಗಿದಿದೆ. ನಮಸ್ಕಾರಗಳು.